ಮತ್ತಾಯನು ಬರೆದ ಸುವಾರ್ತೆ 5 ಏನ್ ಹೇಳ್ತದೆ? ಹೃದಯದಲ್ಲಿ ನಿರ್ಮಲತ್ವ ಉಳ್ಳವನು ದೇವರನ್ನ ಕಾಣುವನಾಗಿದ್ದಾನೆ, ದೇವರನ್ನ ನೋಡುವನಾಗಿದ್ದಾನೆ. ಬಿ ಪ್ಯೂರ್ ಇನ್ ಹಾರ್ಟ್ ಅಂತ ಬರ್ತದೆ. ಏನ್ರಿ? ನಿನ್ನ ಹೃದಯದಲ್ಲಿ ನಿರ್ಮಲನಾಗಿರು ಅಂತ ಬರ್ತದೆ. ನಾವು ನೋಡ್ತೇವೆ, ಪ್ಯೂರಿಟಿ ಮೀನ್ಸ್ ಬೀಯಿಂಗ್ ಲೈಕ್ ಎ ಚೈಲ್ಡ್, ಬೀಯಿಂಗ್ ಚೈಲ್ಡ್ ಲೈಕ್ನೆಸ್. ಮಗುವ ಹಾಗೆ ಇರುವುದೇ ನಿಜವಾದ ನಿರ್ಮಲತೆ. ಬಟ್ ನಾವೇನ್ ಮಾಡ್ತೇವೆ? ನಮಗೆ ಗೊತ್ತಿರ್ತದೆ, ಗೊತ್ತಿದ್ರು ತಪ್ಪು ಮಾಡ್ತೇವೆ. ಅದಕ್ಕಾಗಿ ನಾವು ದೇವರನ್ನು ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದೆ, ಪ್ಯೂರಿಟಿ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಹಾರ್ಟಿಗೆ ಸಂಬಂಧ, ಹೃದಯಕ್ಕೆ ಸಂಬಂಧಪಟ್ಟಿದೆ. ಇವತ್ತಿನ ಸಂದೇಶದ ಶೀರ್ಷಿಕೆ ಹೆಡ್ಲೈನ್ಸ್ ಏನಂತ ಹೇಳಿದ್ರೆ, ದ ಪ್ಯೂರಿಟಿ. ಪ್ಯೂರಿಟಿ ಏನಂತಾರೆ ಕನ್ನಡದಲ್ಲಿ? ಏನಂತಾರೆ? ನಿರ್ಮಲತ್ವ. ಹೇಳ್ರಿ, ಪ್ಯೂರಿಟಿ ಅಂದ್ರೆ ಏನು? ದ ನಿರ್ಮಲತ್ವ ಅದು ಒಂದು ಸ್ಥಳ, ಅಲ್ಲಿ ದೇವರನ್ನ ನಾವು ನೋಡಬಹುದು. ಪ್ಯೂರಿಟಿ ಇಸ್ ದ ಪ್ಲೇಸ್ ವೇರ್ ವಿ ಕ್ಯಾನ್ ಸಿ ಗಾಡ್. ದೇವರನ್ನ ನೋಡ್ಬೇಕಾದ್ರೆ ಎಲ್ಲಿ ನೋಡ್ಬೋದು? ನಿರ್ಮಲತ್ವ ಅನ್ನುವಂತ ಒಂದು ವಿಷಯ ಏನಿದೆಯಲ್ಲ, ಅಲ್ಲಿ ನಾವು ದೇವರನ್ನ ನೋಡ್ಬೋದು, ಅಲ್ಲಿ ನಾವು ದೇವರನ್ನ ಕಾಣ್ಬೋದು. ಎಲ್ಲಿ ನಿರ್ಮಲತ್ವ ಇದೆಯೋ ಅಲ್ಲಿ ದೇವರು ನೋಡ್ಬೋದು. ಎಲ್ರಿಗೂ ದೇವ್ರು ನೋಡೋ ಆಸೆ, ಆದ್ರೆ ದೇವರನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಿರ್ಮಲತ್ವ ಇಲ್ಲ. ಶುದ್ಧತ್ವ ಬೇರೆ. ಶುದ್ಧತ್ವ ಶಾರೀರಿಕವಾದದ್ದು, ನಿರ್ಮಲತ್ವ ಹೃದಯಕ್ಕೆ ಸಂಬಂಧಪಟ್ಟ. ಏನ್ರಿ? ಶುದ್ಧತ್ವ ಶಾರೀರಕ್ಕೆ ಸಂಬಂಧಪಟ್ಟಿದೆ, ಆದ್ರೆ ನಿರ್ಮಲತ್ವ ಇದೆಯಲ್ಲ, ಇದು ಹೃದಯಕ್ಕೆ ಸಂಬಂಧಪಟ್ಟ. ಮತ್ತಾಯನು ಬರೆದ ಸುವಾರ್ತೆ 5:8, ನಿರ್ಮಲ ಚಿತ್ತರು ಧನ್ಯರು, ಅವರು ಎಸ್ ನೋಡ್ರಿ ಏನಿದೆ, ಅವರು ದೇವರನ್ನ ನೋಡುವರು. ಮತ್ತಾಯನು ಬರೆದ ಸುವಾರ್ತೆ 5 ಏನ್ ಹೇಳ್ತದೆ? ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿರ್ತದೆ, ಬ್ಲೆಸ್ಸೆಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್. ಪ್ಯೂರ್ ಇನ್ ಹಾರ್ಟ್ ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ಹೃದಯದಲ್ಲಿ ನಿರ್ಮಲತ್ವ ಉಳ್ಳವನು ದೇವರನ್ನ ಕಾಣುವನಾಗಿದ್ದಾನೆ, ದೇವರನ್ನ ನೋಡುವನಾಗಿದ್ದಾನೆ. ಇಲ್ಲಿ ಅರ್ಥ ಮಾಡ್ಕೊಡ್ರಿ, ಪರಿಶುದ್ಧರು ಧನ್ಯರು ಅವರು ದೇವರನ್ನ ನೋಡುವರಂತ ಬರ್ದಿಲ್ಲ. ನೀತಿವಂತರು ಧನ್ಯರು ಅವರು ದೇವರನ್ನ ನೋಡುವರಂತ ಬರ್ದಿಲ್ಲ. ದಾಹ ಉಳ್ಳವರು ಧನ್ಯರು ಅವರು ದೇವರನ್ನ ನೋಡುವುದಂತ ಬರ್ದಿಲ್ಲ. ದೇವರನ್ನ ನೋಡುವರು ಯಾರು? ಇಲ್ಲಿ ಬರ್ತದೆ, ಬ್ಲೆಸ್ಸೆಡ್ ಆರ್ ದಿ ಪ್ಯೂರ್ ಇನ್ ಹಾರ್ಟ್, ದೇ ಕ್ಯಾನ್ ಸಿ ದ ಲಾರ್ಡ್. ಅವರು ಕರ್ತನನ್ನ ನೋಡುವರಾಗಿದ್ದಾರೆ. ಹಾಗಾದ್ರೆ ನನ್ನ ಪ್ರಶ್ನೆ, ಹಾಗಾದ್ರೆ ನಿರ್ಮಲತ್ವ ಅಂದ್ರೆ ಏನು? ವಾಟ್ ಈಸ್ ಪ್ಯೂರಿಟಿ? ನಿರ್ಮಲತ್ವ ಅಂದ್ರೆ ಏನು? ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಈ ವಿಷಯ ಬಗ್ಗೆ ನಾನು ಮಾತಾಡಿಲ್ಲ ಯಾವಾಗ್ಲೂ. ಹಾಗಾದ್ರೆ ನಿರ್ಮಲತ್ವ ಅಂದ್ರೆ ಏನು? ವಾಟ್ ಈಸ್ ಪ್ಯೂರಿಟಿ? ನೀವೆಲ್ಲರೂ ದೇವರನ್ನು ನೋಡ್ತಾ ಇದ್ದೀರಾ ಡೈಲಿ? ಸತ್ಯವಾಗಿ ದೇವ್ರ ಕಣ್ಣಂಗ ಆಗ್ತದಲ್ಲ, ಕೂತಾಗ ಪ್ರೇಯರ್ ಮಾಡೋ ಬೆಳಕ್ ಬರ್ತದ, ಅದಲ್ಲ. ಅದು ದೇವರನ್ನ ನೋಡೋದಲ್ಲ. ಎವ್ರಿ ಡೇ, ಎವ್ರಿ ಮಿನಿಟ್ ಯು ಕ್ಯಾನ್ ಸಿ ದ ಲಾರ್ಡ್. ದೇವರನ್ನ ಪ್ರತಿದಿನ ನೀವು ನೋಡ್ಬೋದು. ಬಟ್ ಯಾರು ದೇವರನ್ನ ನೋಡಕ್ ಆಗ್ತಾ ಇಲ್ಲ? ಕಾರಣ ಅಂದ್ರೆ ಯಾರು ನಿರ್ಮಲರಾಗಿಲ್ಲ, ಯಾರು ಇನ್ನೂ ಏನಾಗಿಲ್ಲ, ಪ್ಯೂರ್ ಇಲ್ಲ. ದೇ ಆರ್ ಹೋಲಿ, ಶುದ್ಧರಾಗಿದ್ದಾರೆ, ಆದ್ರೆ ನಿರ್ಮಲತ್ವ ಇಲ್ಲ. ಹಾಗಾಗಿ ಏನಾಗ್ತಾ ಇಲ್ಲ, ನಮ್ಗಿನ್ನು
ದೇವರನ್ನು ನೋಡಕ್ ಆಗ್ತೀರಾ. ನೀವೆಲ್ಲ ನೀತಿವಂತರು, ಯಾಕೆಂದ್ರೆ ದೇವರು ನಿಮ್ಮನ್ನ ಏನ್ ಮಾಡಿದ್ದಾರೆ? ನೀತಿವಂತರಂತ ಕರೆದಿದ್ದಾರೆ. ಆದ್ರೆ ನೀತಿವಂತರು ದೇವರನ್ನ ನೋಡಿದ್ರಂತ ಬರ್ದಿಲ್ಲ. ನೀತಿವಂತರ ಪ್ರಾರ್ಥನೆ ದೇವರು ಕೇಳ್ತಾನೆ, ಬಟ್ ಅವ್ರು ದೇವರನ್ನ ಕಾಣುವರಂತ ಬರ್ದಿಲ್ಲ. ಹಾಗಾದ್ರೆ ನಮ್ಗೆ ಯಾರಿಗೂ ದೇವರನ್ನ ನೋಡಕ್ ಆಗ್ತಾ ಇಲ್ಲ. ಸುಮ್ನೆ ಊಹಿಸ್ಕೊಳ್ತೀವಿ ನಾವು, ದೇವ್ರು ಹಂಗಿದ್ದ. ದೇವರನ್ನ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಸ್ಪಷ್ಟ ಹೇಳ್ತದೆ, ಅವನು ನಿರ್ಮಲನಾಗಿರ್ಬೇಕು, ನಿರ್ಮಲ ಚಿತ್ತನಾಗಿರ್ಬೇಕು, ಹಾರ್ಟ್ ಅಲ್ಲಿ ನಿರ್ಮಲತ್ವ ಇರ್ಬೇಕು. ಆ ವ್ಯಕ್ತಿ ಮಾತ್ರ ಏನ್ ಮಾಡಬಹುದಂತೆ? ದೇವರನ್ನ ನೋಡಬಹುದು. ನಮ್ಮನ್ನ ದೇವರು ಪರಿಶುದ್ಧರನ್ನಾಗಿ ಮಾಡಿದ್ದಾರೆ, ನೀತಿವಂತರನ್ನಾಗಿ ಮಾಡಿದ್ದಾರೆ. ಬಟ್ ಅದ್ ಯಾವುದು ನಿರ್ಮಲತ್ವ ಅಲ್ಲ, ನಿರ್ಮಲತ್ವ ಬೇರೆ. ಹಾಗಾದ್ರೆ ವಾಟ್ ಈಸ್ ಪ್ಯೂರಿಟಿ? ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಚಿಕ್ಕ ಮಕ್ಕಳನ್ನ ನೋಡ್ತಾರೆ. ಚಿಕ್ಕ ಮಕ್ಕಳನ್ನ ನೋಡಿ, ಇವರನ್ನ ನನ್ನ ಬಳಿಗೆ ಬರಮಾಡ್ರಿ, ಯಾಕೆ? ದೇವರ ರಾಜ್ಯವು ಇಂಥವ್ರದೇ ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗಾದ್ರೆ ದೇವರು ಚಿಕ್ಕ ಮಕ್ಕಳನ್ನ ಹೇಳ್ತಾರೆ, ಇವ್ರನ್ನ ನನ್ನ ಬಳಿಗೆ ಬರಮಾಡ್ರಿ, ಇವರಿಗೆ ತಡೆ ಮಾಡ್ತಾರೆ, ಇವರಿಗೆ ಅಡ್ಡಿಪಡಿಸ್ಬಿಡ್ರಿ, ಇವರಿಗೆ ತಡೆ ಹಿಡಿಬೇಡ್ರಿ, ಇವ್ರನ್ನೆಲ್ಲ ನನ್ನ ಬಳಿಗೆ ಬರಮಾಡ್ರಿ, ಯಾಕೆ? ದೇವರ ರಾಜ್ಯವು ಇಂಥವ್ರದೇ. ನಾವು ನೋಡ್ರಿ, ಸಣ್ಣ ಸಣ್ಣ ಮಕ್ಕಳಿಗೆ ನಾವೇನಂತ ಕರಿತೇವಿ? ಈಗ ನಿಮ್ ಚಿಕ್ಕ ಮಕ್ಕಳು ಇದಾರಲ್ಲ, ಈಗ ನೋಡ್ತಿರಲ್ಲ ಇಲ್ಲಿ ಚಿಕ್ಕ ಮಕ್ಕಳು, ಅಥವಾ ನಿಮ್ ಮಕ್ಕಳು ಬಹಳ ಚಿಕ್ಕವರಿದ್ದಾಗ ಏನಂತ ಕರಿತಿದ್ರಿ? ಅವ್ರಿಗೆ ಏನೇನಂತ ಕರಿತೀರಿ? ಏನ್ ಕರಿತೀರಿ? ಹೌದಾ? ಏನೇನೋ ಬೇಬಿ, ಮೈ ಆಂಜಿಲ್, ಹೌದಾ? ಎಷ್ಟು ಜನ ಹೇಳ್ತಾರ, ಓ ನನ್ನ ಆಂಜಿಲ್ ಇದು, ಹೌದಾ? ಇನೋಸೆಂಟ್, ತುಂಬಾ ಇನೋಸೆಂಟ್ ಇರ್ತಾರಲ್ಲ ಮಕ್ಕಳು, ಕರೆಕ್ಟ್ ಅಲ್ಲ? ತುಂಬಾ ಇನೋಸೆಂಟ್ ಅಂದ್ರೆ ಅವ್ರು ಎಷ್ಟು ಇನೋಸೆಂಟ್ ಆಗಿರ್ತಾರಂದ್ರೆ, ಅವರು ಏನೇ ಮಾಡಿದ್ರು ಮತ್ತೆ ಅವ್ರು ನಾವೇನಂತ ಕರಿತೀವಿ? ಕಂದ, ಮೈ ಬೇಬಿ, ಮೈ ಡಿಯರ್, ಮೈ ಲವ್, ಮೈ ಆಂಜಿಲ್, ಏನೇನೋ ಕರೀತಾರೆ, ಹೌದಾ? ಯಾಕೆ ಕರಿತೇವೆ ನಾವು? ಬಿಕಾಸ್ ದೇ ಆರ್ ಇನೋಸೆಂಟ್. ಯಾಕೆಂದ್ರೆ ಅವ್ರು ಏನಾಗಿದ್ದಾರೆ? ಮುಗ್ಧರಾಗಿದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಅವರನ್ನ ನನ್ ಬಳಿಗೆ ಬರ್ರಿ. ಚಿಕ್ಕ ಮಕ್ಕಳು ತಪ್ಪು ಮಾಡೋದಿಲ್ವಾ? ಹೇಳ್ರಿ, ಚಿಕ್ಕ ಮಕ್ಕಳು ತಪ್ಪು ಮಾಡ್ತಾರಿಲ್ಲ? ಚಿಕ್ಕ ಮಕ್ಕಳು ತಪ್ಪು ಮಾಡ್ತಾರೆ, ತಪ್ಪು ಮಾಡೋದಿಲ್ಲ ಅಂತ ಇಲ್ಲ. ಬಟ್ ಅವ್ರು ತಪ್ಪು ಮಾಡಿದ್ರು ಮತ್ತೆ ಅವ್ರಿಗೆ ನಾವೇನಂತ ಕರಿತೇವಿ? ಕಂದ ಅಂತ ಕರಿತೀವಿ, ಚಿನ್ನ ಅಂತ ಕರಿತೀವಿ, ಮಗ ಅಂತ ಕರಿತೀವಿ, ಮುದ್ದು ಅಂತೇವಿ, ಬಂಗಾರ ಅಂತ ಕರಿತೀರಿ. ಕರೆಕ್ಟ್ ಅಲ್ಲ? ಎಲ್ಲ ನಾವು ಕರಿತೀವಿ. ಅವ್ರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದ್ರು ಅವರಿಗೆ ಬಂಗಾರ ಅಂತ ಕರಿತೀರಿ. ಯಾಕೆ ಗೊತ್ತಾ? ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ. ಕರೆಕ್ಟ್? ಅವ್ರಿಗೆ ಗೊತ್ತಿಲ್ಲ ತಾವು ಮಾಡ್ತಾ ಇರೋದು ತಪ್ಪು ಅಂತ. ಹಾಗಾಗಿ ಅವ್ರು ತಪ್ಪು ಮಾಡಿದ್ರು ಅವ್ರಿಗೆ ಏನಂತ ಕರೀತಾರೆ? ಬಂಗಾರ ಅಂತ ಕರಿತೀರಿ, ಮುದ್ದು ಅಂತ ಕರಿತೀರಿ. ಹೆಣ್ಮಗು ಸಣ್ಣ ಮಗು ಇದ್ರೆ ದೇವತೆ ಅಂತ ಕರೀತಾರೆ, ದೇವದೂತ ಅಂತ ಕರೀತಾರೆ, ಗೊತ್ತಾ? ಮೈ ಆಂಜಿಲ್ ಅಂತ ಇಂಗ್ಲಿಷ್ ಅಲ್ಲಿ ಬಹಳ ಪದಗಳನ್ನ ಬಳಸ್ತಾರೆ. ಅವ್ರು ತಪ್ಪು ಮಾಡಿದ್ರು ಕರೀತಾರೆ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡೋದು ತಪ್ಪು ಅಂತ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳೋದೇನಂದ್ರೆ, ಚಿಕ್ಕ ಮಕ್ಕಳನ್ನ ನನ್ನ ಬಳಿಗೆ ಬರಮಾಡ್ರಿ, ಯಾಕೆಂದ್ರೆ ಇಂಥವರೇ ದೇವರನ್ನ ನೋಡ್ತಾರೆ. ನಿರ್ಮಲತ್ವ ಅಂದ್ರೆ ಮಕ್ಕಳ ಹಾಗೆ ಇರುವುದು. ನಾವು ಮಿಸ್ಟೇಕ್ ಮಾಡ್ತೇವೆ, ಅವರು ಮಿಸ್ಟೇಕ್ ಮಾಡ್ತಾರೆ. ನಾವು ತಪ್ಪು ಮಾಡ್ತೇವೆ, ಮಕ್ಕಳು ತಪ್ಪು ಮಾಡ್ತಾರೆ. ಯಾಕೆ? ನಮ್ಮಲ್ಲಿ ಅವ್ರಿಗೆ ವ್ಯತ್ಯಾಸ ಏನು? ನಾವು ತಪ್ಪು ಮಾಡಿದಾಗ ಯಾಕೆ ನಮ್ಮನ್ನ ಆತರ ಬಂಗಾರ ಅಂತ ಕರೀದಿಲ್ಲ ದೇವ್ರು? ಯಾಕೆ ಹೇಳ್ರಿ? ಎಸ್, ನಮಗ್ ಗೊತ್ತಿದೆ ದಿಸ್ ಇಸ್ ನಾಟ್ ಕರೆಕ್ಟ್, ಇದು ತಪ್ಪು ಅಂತ ಗೊತ್ತಿದೆ, ಸ್ಟಿಲ್ ವಿ ಡು. ಅದಕ್ಕಾಗಿ ದೇವರು ನಮ್ಮನ್ನ ನಿರ್ಮಲತ್ವ ಅನ್ನೋದಿಲ್ಲ. ಅದಕ್ಕೆ ದೇವ್ರು ನಾವು ನೋಡಕ್ ಆಗಲ್ಲ. ಮಕ್ಕಳಿಗೆ ಗೊತ್ತಿಲ್ಲ, ಹಾಗಾಗಿ ಅವು ಮಾಡ್ತವೆ. ಅದಕ್ಕಾಗಿ ಅವರಿಗೆ ನಿರ್ಮಲ ಅನ್ನುವಂತ ಒಂದು ಪದ ಬಳಸ್ತದೆ. ಅದಕ್ಕೆ ನಾವು ನೋಡ್ತೇವೆ, ಪ್ಯೂರಿಟಿ ಮೀನ್ಸ್ ಬೀಯಿಂಗ್ ಲೈಕ್ ಎ ಚೈಲ್ಡ್, ಬೀಯಿಂಗ್ ಚೈಲ್ಡ್ ಲೈಕ್ನೆಸ್.
ಮಗುವ ಹಾಗೆ ಇರುವುದೇ ನಿಜವಾದ ನಿರ್ಮಲತೆ. ಬಟ್ ನಾವೇನ್ ಮಾಡ್ತೇವೆ, ನಮಗೆ ಗೊತ್ತಿರ್ತದೆ, ಗೊತ್ತಿದ್ರು ತಪ್ಪು ಮಾಡ್ತೇವೆ. ಅದಕ್ಕಾಗಿ ನಾವು ದೇವರನ್ನು ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದೆ, ಪ್ಯೂರಿಟಿ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಹಾರ್ಟಿಗೆ ಸಂಬಂಧ, ಹೃದಯಕ್ಕೆ ಸಂಬಂಧಪಟ್ಟಿದೆ. ಹೃದಯದಲ್ಲಿದೆ. ಹೃದಯದಲ್ಲಿ ನನ್ಗೆ ಗೊತ್ತಿದೆ ನಾನ್ ಮಾಡ್ತಾ ಇರೋದು ಸರಿಯಲ್ಲ. ನೀವೆಲ್ಲ ಪರಿಶುದ್ಧರೇ. ನೋಡ್ರಿ, ಬೈಬಲ್ ಅಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಆತನು ನಿರ್ಮಲನಾಗಿದ್ದನು, ನಿರ್ಮಲ ಚಿತ್ತನಾಗಿದ್ದನು. ಬಟ್ ಓನ್ಲಿ ಅವ್ರಿಗೆ ಏನಾಗ್ಬೇಕಾಗಿತ್ತಂದ್ರೆ ಪಾಪ ಇಲ್ಲದ ಹಾಗೆ ಜೀವಿಸ್ಬೇಕಾಗಿತ್ತು. ಯಾಕೆಂದ್ರೆ ಅವರು ಒಂದು ದೋಷವಿಲ್ಲದ ಯಜ್ಞವಾಗ್ಬೇಕಾಗಿತ್ತು. ದೋಷವಿಲ್ಲದ ಯಜ್ಞ ಅಂದ್ರೆ ಏನು? ಹಳೆ ಒಡಂಬಡಿಕೆಯಲ್ಲಿ ಒಂದು ಯಜ್ಞವನ್ನ ಕೊಡ್ಬೇಕಾದ್ರೆ ಏನಾದ್ರು ಅದನ್ನ ಹೇಳ್ತಾರೆ, ಅದು ಚೊಚ್ಚಲವಾಗಿರ್ಬೇಕು, ಯಾವುದೇ ಅದಕ್ಕೆ ಏನಾಗಿರ್ಬಾರ್ದು, ದೋಷ ಇರಬಾರ್ದು. ಅಂದ್ರೆ ಆ ಕೊಡುವಂತ ಪ್ರಾಣಿ ಒಂದು ಸ್ವಲ್ಪ ಕೂಡ ಏನಾಗಿರ್ಬಾರ್ದು ಅಂದ್ರೆ ಮುಕ್ಕಾಗಿರ್ಬಾರ್ದು, ಅದ್ರ ಕಾಲು ಸೊಟ್ಟಿರ್ಬಾರ್ದು, ಹೌದಾ? ಆಮೇಲೆ ಶರೀರದಲ್ಲಿ ಯಾವ ಗಾಯ ಇರಬಾರ್ದು. ಅದಕ್ಕೆ ಏನಂತಾರೆ, ದೋಷವಿಲ್ಲದ್ದು. ಒಂದು ಚಿಕ್ಕೆನೂ ಇರಬಾರ್ದಂತೆ, ಗಾಯದ ಚಿಕ್ಕೆ ಸಹ ಅದಕ್ಕೆ ಇರಬಾರ್ದು. ಅಂತದನ್ನ ಏನ್ ಮಾಡ್ಬೇಕಂತೆ, ಬಲಿ ಕೊಡ್ಬೇಕು. ಸೊ ಯೇಸು ಸ್ವಾಮಿ ನಮಗೋಸ್ಕರ ಯಜ್ಞವಾದ್ರು. ಯಾಕೆಂದ್ರೆ ಅವರು ಚಿಕ್ಕೆ ಇಲ್ಲದ, ಅಂದ್ರೆ ಪಾಪದ ಒಂದು ಚಿಹ್ನೆ ಸಹ ಇರಬಾರ್ದಿತ್ತು. ಆ ರೀತಿ ಅವ್ರು ಜೀವಿಸಿದ್ರು. ಅವರು ಪರಿಶುದ್ಧರಾಗಿದ್ರು, ಅಷ್ಟೇ ಅಲ್ಲದೆ ನಿರ್ಮಲ ಮನಸ್ಸುಳ್ಳವರಾಗಿದ್ರು. ಬಟ್ ಇಲ್ಲಿ ನಾವು ನೋಡ್ತೇವೆ, ದೇವರು ಹೇಳೋದು ಚಿಕ್ಕ ಮಕ್ಕಳನ್ನ ಬರಮಾಡ್ರಿ ಅಂದ್ರೆ ಅವ್ರಿಗೆ ಯೇಸು ಸ್ವಾಮಿ ಗೊತ್ತಿದೆ ಅವರ ಹಾರ್ಟ್ ಅಲ್ಲಿ ಏನಿದೆ, ಪ್ಯೂರಿಟಿ ಇದೆ. ಮಕ್ಕಳ ಹೃದಯದಲ್ಲಿ ಏನಿದೆ, ನಿರ್ಮಲತ್ವ ಇದೆ. ಅದು ನಿಮಗೂ ಗೊತ್ತಿದೆ. ಅದಕ್ಕಾಗಿ ಅವ್ರು ಮಿಸ್ಟೇಕ್ ಮಾಡಿದ್ರು, ಮತ್ತೆ ಹೋಗಿ ಅವ್ರನ್ನ ತಪ್ಕೋತೀರಿ, ಮತ್ತೆ ಹೋಗಿ ಅವ್ರನ್ನ ಪ್ರೀತಿಸ್ತೀರಿ, ಮತ್ತೆ ಬಂಗಾರ ಅಂತ ಕರೀತೀರಿ. ಆದ್ರೆ ನಾವು ಗೊತ್ತಿದೆ ಇದು ಸರಿಯಲ್ಲ, ಇದು ತಪ್ಪು, ಗೊತ್ತಿದೆ. ಬಟ್ ಇನ್ನೂ ಕೂಡ ನಮ್ಮ ಹೃದಯ ಬಯಸ್ತದೆ ಅದನ್ನೇ ಮಾಡ್ಲಿಕ್ಕೆ. ಹಾಗಾದ್ರೆ ಹೆಂಗೆ ದೇವರನ್ನ ನೋಡ್ತೀರಿ? ಹೆಂಗೆ ದೇವ್ರನ್ನ ನೋಡ್ತೀರಿ? ನಿಮ್ಮ ಜೀವಮಾನವೆಲ್ಲ ದೇವ್ರು ನೋಡಕ್ಕಾಗಲ್ಲ ನಿಮ್ಗೆ. ನಾನು ಒಂದ್ ಹೇಳ್ತೇನೆ ನೋಡ್ರಿ, ದೇವರು ಪರಲೋಕದಲ್ಲಿ ಸಹ ನಿಮ್ಗೆ ಸಿಗ್ತಾನಲ್ಲ ಗೊತ್ತಿಲ್ಲ. ನಾನು ದೇವರನ್ನ ನೋಡ್ಬೇಕಾದ್ರೆ ಬೈಬಲ್ ಸ್ಪಷ್ಟ ಹೇಳ್ತದೆ, ನಿರ್ಮಲ ಚಿತ್ತ ಇರ್ಬೇಕು. ಅವರು ಮಾತ್ರ ಏನ್ ಮಾಡ್ತಾರಂತೆ, ದೇವರನ್ನ ನೋಡು. ಸುಮ್ನೆ ನೋಡಕ್ ಆಗೋದಿಲ್ರಿ. ನಿಮ್ಗೆ ಗೊತ್ತಾ ಒಂದು ಸೀಕ್ರೆಟ್? ಪರಲೋಕದಲ್ಲಿ ಇವತ್ತು ಎಷ್ಟೋ ಜನರು ಇನ್ನೂ ಯೇಸು ಸ್ವಾಮಿನ ನೋಡಿಲ್ಲ, ಪರಲೋಕದಾಗಿದ್ದಾರೆ. ಸ್ಟಿಲ್ ದೇ ಆರ್ ಇನ್ ಫ್ರಂಟ್ ಆಫ್ ದ ಗೇಟ್ ಮುಂದೆ ಇದ್ದಾರೆ, ಯೇಸು ಸ್ವಾಮಿನ ನೋಡಿಲ್ಲ. ಯಾಕೆಂದ್ರೆ ಇನ್ನೂ ಶುದ್ಧರಾಗಿದ್ದಾರೆ, ಆದ್ರೆ ಇನ್ನೂ ಮನಸ್ಸು ನಿರ್ಮಲಗೊಳ್ಬೇಕು. ಅರ್ಥ ಮಾಡ್ಕೊಡ್ರಿ, ದೇವರನ್ನ ಕಾಣಬಹುದು ಸುಮ್ಮನೆ ಸಾಮಾನ್ಯವಾದದ್ದಲ್ಲ. ನಾವು ಸಭೆಗೆ ಬಂದು ದೇವರನ್ನ ನೋಡುದಿಲ್ಲ, ದೇವರ ವಾಕ್ಯವನ್ನ ಕೇಳಿ ದೇವರನ್ನ ನೋಡುದಿಲ್ಲ, ಮನೇಲಿ ಪ್ರೇಯರ್ ಮಾಡಿ ದೇವರನ್ನ ನೋಡುದಿಲ್ಲ. ಯಾಕೆ? ನಮ್ಮ ಹಾರ್ಟ್ ಅಲ್ಲಿ ಏನಿಲ್ಲ, ನಿರ್ಮಲತ್ವ ಇಲ್ಲ, ಕಪಟ ಇದೆ ಹೃದಯ. ಏನೇ ಮಾಡಿದ್ರು ಒಂದು ಇಂಟೆನ್ಷನ್ ಇರ್ತದೆ. ಸುಮ್ನೆ ಈ ಹೃದಯ ಏನು ಮಾಡುದಿಲ್ಲ. ಈಗ ಯಾರಿಗಾದ್ರೂ ಒಂದು ಚರ್ಚಿಗೆ ಬರ್ಬೇಕಾದ್ರೂ ಒಂದು ಉದ್ದೇಶ ಹೃದಯದಲ್ಲಿ, ಏನಾದ್ರೂ ನಂಗೆ ಸಿಗ್ಬೇಕು. ಪ್ರಾರ್ಥನೆ ಮಾಡು. ನೋಡ್ರಿ, ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಾಗಲೂ 3 ರೀತಿಯಾದ ಕಾರಣಗಳಿದಾವೆ. 3 ರೀತಿಯಾದ ಕಾರಣಗಳಿರ್ತದೆ. ಒಂದು, ಯಾಕೆ ಜನ ಪ್ರೇಯರ್ ಮಾಡ್ತಾರೆ ಅಂದ್ರೆ ಅವ್ರ ಜೀವಿತದಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ಅವ್ರು ಪ್ರೇಯರ್ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಏನಾದ್ರೂ ಇಶ್ಯೂಸ್ ಇದ್ರೆ ಅವ್ರ ಕುಟುಂಬದಲ್ಲಿ, ಅವ್ರ ಜೀವಿತದಲ್ಲಿ ಏನಾದ್ರೂ ಬಹಳ ಸಮಸ್ಯೆಗಳಿದ್ರೆ ಅವ್ರು ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇವರು ಒಂದ್ ರೀತಿ ಜನ. ಇನ್ನೊಂದ್ ರೀತಿ ಜನ, ಅವ್ರಿಗೆ ಏನಾದ್ರೂ ಬೇಕಾಗಿರ್ತದೆ ದೇವರಿಂದ. ಅವ್ರಿಗೆ ಏನಾಗಿರ್ತದೆ, ದೇವರಿಂದ ಏನಾದ್ರೂ ಪಡ್ಕೊಳ್ಬೇಕು, ಅದಕ್ಕಾಗಿ ಜಾಸ್ತಿ ಪ್ರೇಯರ್ ಮಾಡ್ತಾರೆ. ಆದ್ರೆ 3ನೇ ರೀತಿ ಜನ ಇದ್ದಾರೆ, ಅವ್ರಿಗೆ ಏನು ಬೇಡ, ಕೇವಲ ದೇವ್ರು ಬೇಕಾಗಿರ್ತದೆ. ಆದ್ರೆ ಆ ಕ್ಯಾಟಗರಿಗೆ ಸೇರಿದಂತವ್ರು ಬಹಳ ಕಡಿಮೆ ಅಲ್ಲ. ಬಹಳ ಜನ ಪ್ರೇಯರ್ ಯಾಕೆ ಮಾಡ್ತಾರೆ, ಅವ್ರ ಕುಟುಂಬದಲ್ಲಿ ಬಹಳ ಗೊಂದಲ ಸಮಸ್ಯೆಗಳಿರ್ತದೆ, ಅದಕ್ಕಾಗಿ ಪ್ರೇಯರ್ ಮಾಡ್ತಾರೆ. ಇಲ್ಲ, ಏನಾದ್ರೂ ಬೇಕಾಗಿರ್ತದೆ, ಅದಕ್ಕಾಗಿ ಪ್ರೇಯರ್ ಮಾಡ್ತಾರೆ. ಆದ್ರೆ ದೇವ್ರೇ ನನ್ಗೆ ಏನು ಬೇಡ, ನಂಗೆ ನೀನ್ ಬೇಕು, ನೀನ್ ಬೇಕು, ನೀನ್ ಬೇಕು ಅಂತ ಹೇಳೋ ಜನ ಕಡಿಮೆ, ತುಂಬಾ ಕಡಿಮೆ. ಸೊ ಅದಕ್ಕಾಗಿ ಹೇಳ್ತೇನೆ, ನಿರ್ಮಲ ಚಿತ್ತರು ಧನ್ಯರು, ಅವರು ಮಾತ್ರ ಏನ್ ಮಾಡ್ತಾರೆ, ದೇವರನ್ನ. ಸೊ ವಾಟ್ ಈಸ್ ಪ್ಯೂರಿಟಿ? ಹಾಗಾದ್ರೆ ಹೇಳ್ರಿ, ನಿರ್ಮಲತ್ವ ಅಂದ್ರೆ ಏನು? ಹೇಳ್ರಿ, ನಿರ್ಮಲತ್ವ ಅಂದ್ರೆ ಏನು? ಮಕ್ಕಳ ಹಾಗೆ ಇರುವಂತ. ಯಾಕೆಂದ್ರೆ ಅವ್ಗೆ ಒಂದ್ಸಾರಿ ನೀವು ಹೇಳ್ಕೊಡ್ರಿ ಇದು ತಪ್ಪು ಅಂತ ಹೇಳಿದ್ರೆ ಅವ್ರು ಮತ್ತೆ ಮಾಡೋದಿಲ್ಲ. ಗೊತ್ತಿಲ್ಲಾಗ ಅವ್ರು ಮಾಡ್ತಿರ್ತಾರೆ. ಕರೆಕ್ಟಾ? ಒಂದ್ ತಿಳ್ಕೊಡ್ರಿ,
ಯಾರಾದ್ರೂ ಈಗ ಉದಾಹರಣೆಗೆ ಇಲ್ಲಿ ಮಕ್ಕಳಿಗೆ ಸಂಡೇ ಸ್ಕೂಲ್ ಹೋಗಿದ್ದಾರೆ, ನಿಮ್ಮಷ್ಟು ಏನಾದ್ರೂ ಒಬ್ಬ ವ್ಯಕ್ತಿ ಇಲ್ಲಿ ಪ್ರೇಯರ್ ಮಾಡಿದ್ರೆ ಎಷ್ಟು ಸರಿ ದೇವ್ರು ನೋಡ್ತಿದ್ರೆ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾ ನಿಮ್ಗೆ? ಈಗ ನೀವು ಮಾಡುವಷ್ಟು ಪ್ರಾರ್ಥನೆ ಒಂದ್ ವೇಳೆ ಇಲ್ಲಿದ್ದಂತ ಚಿಕ್ಕ ಮಕ್ಕಳು ಏನಾದ್ರು ಮಾಡಿದ್ರೆ ಆಲ್ರೆಡಿ ಅವ್ರು ದೇವ್ರನ್ನ ನೋಡ್ತಾ ಇರ್ತಿದ್ರು, ದೇವ್ರ ಜೊತೆಗೆ ಆಟ ಆಡ್ತಿದ್ರು. ಯಾಕೆ ಅವರಲ್ಲಿ ಏನಿಲ್ಲ, ಅವರು ಇನ್ನೋಸೆಂಟ್ ಇರ್ತಾರಲ್ಲ, ಅವ್ರು ನಿರ್ಮಲ ಇರ್ತಾರೆ, ಹಾಗಾಗಿ ಅವ್ರು ಈಸಿಯಾಗಿ ದೇವ್ರನ್ನ ನೋಡ್ತಾರೆ. ನಾವು ಇಷ್ಟೆಲ್ಲಾ ಪ್ರೇಯರ್ ಮಾಡಿದ್ರು ನಾವು ದೇವ್ರನ್ನ ನೋಡ್ತಾ ಇಲ್ಲ, ನಮ್ಮಲ್ಲಿ ಜನ ದೇವ್ರನ್ನ ನೋಡ್ತಿಲ್ಲ. ಒಂದ್ ತಿಳ್ಕೊಡ್ರಿ, ಇನ್ನೊಂದ್ ಸೀಕ್ರೆಟ್, ನೀನ್ ದೇವರನ್ನ ನೋಡಿದ್ರೆ ನಿನ್ನಲ್ಲಿ ಜನ ದೇವರನ್ನ ನೋಡ್ತಾರೆ. ಅರ್ಥ ಆಯ್ತಾ? ಏನು? ನೀನ್ ನಿಜವಾಗೂ ದೇವರನ್ನ ಕಾಣುವಂತ ವ್ಯಕ್ತಿ ಆಗಿದ್ರೆ ಜನರು ನಿನ್ನಲ್ಲಿ ದೇವರನ್ನ ಕಾಣ್ತಾರೆ. ಜನ ನಿನ್ನಲ್ಲಿ ದೇವ್ರನ್ನ ಕಾಣ್ತಾ ಇದ್ದಾರಾ? ಇಲ್ಲ. ಯಾಕೆಂದ್ರೆ ನೀನೇ ಕಂಡಿಲ್ಲ, ಹೆಂಗೆ ಕಾಣ್ತಾರೆ? ನೀನು ದೇವರನ್ನ ನೋಡಿದ್ರೆ ಜನರು ನಿನ್ನಲ್ಲಿ ದೇವರನ್ನ ನೋಡ್ತಾರೆ. ಸೊ ಅದಕ್ಕಾಗಿ ಫಸ್ಟ್ ಏನು, ಪ್ಯೂರಿಟಿ ಮೀನ್ಸ್ ವಾಟ್? ಮಕ್ಕಳ ಹಾಗೆ ಇರು. ಎರಡನೇದು ಏನು ಗೊತ್ತಾ? ಹಾಗಾದ್ರೆ ನಿರ್ಮಲತ್ವ ಅಂದ್ರೆ ಏನು? ಎರಡನೇದು ಪ್ಯೂರಿಟಿ ಮೀನ್ಸ್, ನಿರ್ಮಲತ್ವ ಅಂದ್ರೆ ನಾಟ್ ಇಂಟೆಂಡೆಡ್ ಟು ಸಿನ್. ಅಂದ್ರೆ ಏನ್ ಗೊತ್ತಾ? ನಾಟ್ ಲುಕಿಂಗ್ ಅಪರ್ಚುನಿಟಿ ಟು ಸಿನ್ ದೆನ್ ಯು ರಿಪೆಂಟ್. ಅಂದ್ರೆ ನಿರ್ಮಲತ್ವ ಅಂದ್ರೆ ಪಾಪ ಮಾಡುವಂತ ಸನ್ನಿವೇಶಗಳಿಗೆ ಕಾಯುವುದಲ್ಲ. ಸನ್ನಿವೇಶಗಳು ಬರುವಾಗ ಸಂತಪ್ಪಲ್ಲ ಮಾಡಿ ಆಮೇಲೆ ಪ್ರೇಯರ್ ಮಾಡಿದ್ರೆ ಇದು ನಿರ್ಮಲತ್ವ ಅಲ್ಲ. ಇವತ್ತು ಜನ ಮಾಡ್ತಿರೋದು ಇದೆ. ಏನ್ ಹೇಳ್ರಿ, ಒಂದ್ ತಪ್ಪಲ್ಲ, ನಾಳೆ ಪ್ರೇಯರ್ ಮಾಡ್ರೆ ಆಯ್ತು, ನಾಳೆ ಹೋಗಿ ಪಶ್ಚಾತ್ತಾಪ ಪಟ್ರೆ ಆಯ್ತು. ಹಲೋ, ಇದು ನಿರ್ಮಲತ್ವ ಅಲ್ಲ. ನಿನ್ ಲೈಫ್ ಅಲ್ಲೇ ದೇವ್ರು ನೋಡಕ್ ಆಗಲ್ಲ. ನಾಟ್ ಇಂಟೆಂಡೆಡ್ ಟು ಸಿನ್ ಅಂದ್ರೆ ಪಾಪ ಮಾಡುವ ಬಯಕೆ ಅವನಲ್ಲಿ ಇರುವುದೇ ಇಲ್ಲ. ಯಾರಲ್ಲಿ? ನಿರ್ಮಲ ಮನಸ್ಸುಳ್ಳವನಲ್ಲಿ ಪಾಪ ಮಾಡುವಂತ ಬಯಕೆನೇ ಇರುವುದಿಲ್ಲ. ಇಲ್ಲೇ ಜನ ಏನ್ ಮಾಡ್ತಾರೆ ಅಂದ್ರೆ, ಪಾಪ ಮಾಡುವಂತ ಸನ್ನಿವೇಶ ಬಂದಾಗ ಆಡ್ಬಿಡೋಣ, ನಾಳೆ ಪ್ರೇಯರ್ ಮಾಡೋಣ, ಏನಾಗ್ತದೆ, ನಾಳೆ ಪಶ್ಚಾತ್ತಾಪ ಪಟ್ರೆ ಆಯ್ತಲ್ಲ, ದೇವ್ರ ಕ್ಷಮಿಸ. ಹಲೋ, ದೇವ್ರು ನಿನ್ನ ಕ್ಷಮಿಸ್ಬಹುದು, ಆದ್ರೆ ದೇವ್ರ ನೋಡಕ್ ಆಗಲ್ಲ. ದೇವ್ರನ್ನ ನೀನ್ ನೋಡಕ್ ಆಗಿಲ್ಲ ಅಂದ್ರೆ ವೇಸ್ಟ್, ಕ್ರೈಸ್ತರಾಗಿದ್ದುಕೊಂಡು. ಆದ್ರೆ ಏನ್ ಮಾಡ್ತಾರೆ ಜನ, ಪಾಪ ಮಾಡುವಂತ ಅವಕಾಶಗಳು ಬಂದಾಗ ಮಾಡ್ಬಿಡುದು, ಆಮೇಲೆ ಅದಕ್ಕಾಗಿ ಪ್ರಾರ್ಥನೆ ಮಾಡಿದ್ರಾಯ್ತು, ಆಮೇಲೆ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ರಾಯ್ತು. ಸಿ, ಯಾವಾಗ ನೀನು ನಿರ್ಮಲತ್ವನಾಗಿರ್ತಿ, ಅರ್ಥ ಮಾಡ್ಕೊ, ಅಂದ್ರೆ ನೀನ್ ನಿಜವಾಗಿ ಪ್ಯೂರ್ ಆಗಿದ್ರೆ ನೀ ಏನ್ ಮಾಡ್ತಿ ಗೊತ್ತಾ? ನೀ ನೋಟಿಸ್ ಮಾಡ್ತೀಯ, ಏನು ಪಾಪ ಅನ್ನೋದು ನನ್ನ ಹಿಡಿಲಿಕ್ಕೆ ಬರ್ತದೆ ಅನ್ನುವಾಗ, ಅವಾಗ ನೀ ಅಲ್ಲಿರುವುದಿಲ್ಲ, ಅಲ್ಲಿಂದ ಓಡುತ್ತಿ. ಇಫ್ ಯು ಆರ್ ಪ್ಯೂರ್, ಯು ವಿಲ್, ವೆನ್ ಯು ನೋಟಿಸ್ ದಟ್ ಬ್ಲೇಮಿಶ್ ಇಸ್ ಕಮಿಂಗ್ ಅಂದಾಗ ನೀ ಅಲ್ಲಿ ಇರುವುದಿಲ್ಲ, ಯು ವಿಲ್ ರನ್ ಅವೇ, ಅಲ್ಲಿಂದ ಓಡೋಗ್ತೀನಿ. ಅದು ಪ್ಯೂರ್. ಪ್ಯೂರ್ ಇಲ್ಲ ಅವನ್ ಏನ್ ಮಾಡ್ತಾನೆ, ಪಾಪಗಳು ಬರ್ತಾ ಇದ್ದ ನೋಡಿ ಕೂಡ ಏನ್ ಮಾಡ್ತಾನೆ, ಬಂದಲ್ಲ, ಏನ್ ಇವತ್ತು ಮಾಡಿದ್ರೆ ಆಯ್ತು, ನಾಳೆ ಪಶ್ಚಾತ್ತಾಪ ಪಟ್ರ ಆಯ್ತು, ನಾಳೆ ಕರ್ತನ ಮುಂದೆ ಹತ್ರ ಆಯ್ತು, ಇದನ್ ಮಾಡ್ತಾನೆ. ಅವನ ಹಾರ್ಟ್ ಅಲ್ಲಿ ಪ್ಯೂರಿಟಿ ಇಲ್ಲ. ಆಮೇಲೆ ಪಶ್ಚಾತ್ತಾಪ ಪಟ್ರ ಆಯ್ತು. ಸೊ ಅದಕ್ಕಾಗಿ ನಾವು ನೋಡ್ತೇವೆ, ಬೆಸ್ಟ್ ಎಕ್ಸಾಂಪಲ್ ಜೋಸೆಫ್. ಗೊತ್ತಾ ನಿಮ್ಗೆ? ಜೋಸೆಫ್ ಅನ್ನ ನೀವು ಜೆನೆಸಿಸ್ ಆದಿಕಾಂಡ 39ನೇ ಅಧ್ಯಾಯದ ಓದ್ರಿ, ಅವನಿಗೆ ಆಫರ್ ಬರ್ತದೆ ಪೋಟಿಫರನ ಹೆಂಡತಿಯಿಂದ. ಸಿ, ಒಂದು ವೇಳೆ ಅವನೇನಾದ್ರು ಪೋಟಿಫರ್ ಹೆಂಡತಿ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ರೆ ಅವನು ಆರಾಮಾಗಿ ಜೀವನ ಮಾಡಬಹುದಿತ್ತ ಮನೆಯಲ್ಲಿ ಯಜಮಾನ್ ತರ. ಬಟ್ ಬೈಬಲ್ ಸ್ಪಷ್ಟ ಹೇಳ್ತದೆ, ಏನ್ ಮಾಡದಂತೆ, ನಿಂತನವನಲ್ಲಿ ಏನ್ ಮಾಡದ? ಬೈಬಲ್ ಹೇಳ್ತದೆ, ಹಿ ರ್ಯಾನ್ ಅವೇ. ಹಿ ರ್ಯಾನ್ ಅವೇ ಅಂದ್ರೆ ಅಲ್ಲಿಂದ ಅವನು ಓಡಿ ಹೋದ ಅಂತೆ. ಸಿ, ನೀನ್ ಯಾವಾಗ ಪ್ಯೂರ್ ಆಗಿರುವುದಿಲ್ಲ ಅವಾಗ ನೀವ್ ಏನ್ ಬಯಸ್ತೀರಿ? ಅವಾಗ ಏನ್ ಮಾಡ್ತೀರಿ ಗೊತ್ತಾ? ಪಶ್ಚಾತ್ತಾಪ ಪಡ್ತೀರಿ, ಮತ್ತೆ ಹೋಗಿ ದೇವ್ರ ಸನ್ನಿಧಾನ ನಿಲ್ತೀರಿ. ಬಟ್ ಪ್ಯೂರ್ ಇದ್ದವನ್ ಏನ್ ಮಾಡ್ತಾನೆ ಗೊತ್ತಾ? ಅವ್ನು ನಿಲ್ಲಿಗೆ ಹೋಗುದಿಲ್ಲ. ಯಾಕೆ ಹೇಳ್ರಿ? ನನ್ನ ಹಾರ್ಟ್ ಸರಿ ಇಲ್ಲ, ರಿಯಲಿ ನಾನು ದೇವ್ರ ಮುಂದೆ ನಿಲ್ಲಲಿಕ್ಕೂ ಅಯೋಗ್ಯ ಅಂತ ತಿಳ್ಕೊಳ್ತಾನೆ. ಬಟ್ ಇಲ್ಲೇನಿದೆ, ನಾನು ಒಂದ್ ಹೇಳ್ತೇನೆ ಇಷ್ಟೇ, ನೀವು ಪಶ್ಚಾತ್ತಾಪ ಪಡಬಹುದು, ಆದ್ರೆ ಇನ್ನೂ ಪ್ಯೂರ್ ಆಗಿರುವುದಿಲ್ಲ. ಹೋಲ್ ನೈಟ್ ನೀನ್ ಪ್ರೇಯರ್ ಮಾಡಬಹುದು, ಆದ್ರೂ ನೀನ್ ನಿರ್ಮಲನಾಗಿರುವುದಿಲ್ಲ. ಸಿ, ನಿನ್ನ ಪ್ರೇಯರ್ಗೂ ನಿರ್ಮಲತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ. ಯು ಕ್ಯಾನ್ ಫಾಸ್ಟ್ ಅಂಡ್ ಪ್ರೇ. ನೀನು ಉಪವಾಸ ಮಾಡಿ ಕೂಡ ಪ್ರಾರ್ಥನೆ ಮಾಡಬಹುದು,
ಬಟ್ ನಿರ್ಮಲತ್ವ ನಿನ್ನಲ್ಲಿ ಇರುವುದಿಲ್ಲ. ನಿರ್ಮಲತ್ವಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ನಿರ್ಮಲತ್ವ ನಿನ್ನ ಹೃದಯಕ್ಕೆ ಸಂಬಂಧಪಟ್ಟಿದೆ. ಇಟ್ ಇಸ್ ಅ ಕಂಡೀಷನ್ ಆಫ್ ಯುವರ್ ಹಾರ್ಟ್ ಅಂತ. ಅಂದ್ರೆ ಇದು ನಿನ್ನ ಹೃದಯದ ಸ್ಥಿತಿಯಾಗಿರ್ತದೆ. ಜೋಸೆಫ್ ವಾಸ್ ಪ್ಯೂರ್ ಇನ್ ಹಿಸ್ ಹಾರ್ಟ್. ಯೋಸೆಫನು ತನ್ನ ಹೃದಯದಲ್ಲಿ ಪ್ಯೂರ್ ಆಗಿದ್ದ. ಹಾಗಾಗಿ ಅವನ ಹೃದಯದಲ್ಲಿ ಏನೇ ಆ ಬ್ಲೇಮಿಶ್, ಆ ಹೃದಯದಲ್ಲಿ ಆ ಕಪಟವನ್ನು ಅವನು ಆಲೋಚಿಸಲಿಲ್ಲ. ಅಲ್ಲಿಂದ ಅವನು ಓಡಿ ಹೋದ. ಅವನು ಥಿಂಕ್ ಮಾಡ್ಬೋದಿತ್ತು, ಏನಾದ್ರು ಮಾಡ್ಬೋದಲ್ಲ, ಏನಾಗ್ತದೆ, ಪೋಟಿಪರ್ ಅಂಕರ ಇಲ್ಲ, ಚಲ್ತಾ ಮಾಡ್ಲಿಲ್ಲ. he ran away because he was pure in heart. ಅದಕ್ಕಾಗಿ ಅವನು ದೇವರನ್ನ ನೋಡ್ದ. ಕಣ್ಣು ಮುಚ್ಚಿದ್ರೆ ಸಾಕು, ಮಲಗಿದ್ರೆ ಸಾಕು, ದೇವರು ಕನಸು ತೋರಿಸ್ತಾ ಇದ್ರು, ದರ್ಶನಗಳು ತೋರಿಸ್ತಾ ಇದ್ರು. ಯಾಕೆಂದ್ರೆ he was pure in heart. ನೋಡ್ರಿ, ನೀವು ಸಣ್ಣ ಮಕ್ಕಳಿದ್ದಾಗ ನೀವು ಮಲಗಿದಾಗ ಎಂತೆಂತ ಚಲೋ ಚಲೋ ಕನಸು ಬೀಳ್ತಿದ್ದಲ್ಲ ನಿಮ್ಗೆ? ಬೀಳ್ತಿದ್ದಿಲ್ರಿ? ಎಂತೆಂತ ಕನಸು ಬೀಳ್ತಿದ್ ನಿಮಗೆ? ಒಳ್ಳೊಳ್ಳೆ ಕನಸುಗಳು. ನಿಜವಾಗೂ ಒಬ್ರು ಅಮೆರಿಕ ನೋಡ್ತಿದ್ರು, ಆಸ್ಟ್ರೇಲಿಯಾ ನೋಡ್ತಿದ್ರು, ನಕ್ಷತ್ರಗಳು, ಏನೇನೋ ಕನಸು ಬೀಳ್ತಿದ್ರು ನನಗೆ. ಹೌದಾ? ಈಗ ಎಂತ ಕನಸು ಬೀಳ್ತಾವ ನಿಮ್ಗೆ ಹೇಳಿ ನೋಡು. ರಿಯಲ್ ಆಗಿ ಯಾವ ಕನಸು ಬೀಳ್ತದೆ? ವೈ? ಇಟ್ ಇಸ್ ಕಂಡೀಷನ್ ಆಫ್ ಯುವರ್ ಹಾರ್ಟ್. ನನ್ನ ಹೃದಯದ ಸ್ಥಿತಿ, ಅದಕ್ಕಾಗಿ ಅಂತ ಕನಸುಗಳು ಬೀಳ್ತವೆ. ವೆನ್ ಯುವರ್ ಹಾರ್ಟ್ ಇಸ್ ಪ್ಯೂರ್, ನಿನ್ನ ಹೃದಯ ನಿರ್ಮಲವಾಗಿದ್ರೆ ನಿಜವಾಗೂ ಎವ್ರಿ ಡೇ ಓನ್ಲಿ ಯು ವಿಲ್ ಸಿ ದ ವಿಷನ್ಸ್. ಪರಲೋಕವನ್ನು ನೋಡ್ತೀವಿ, ದೇವರು ನಿನ್ನ ಕೈ ಹಿಡಿದ ನಡೆಸೋದನ್ನು ನೋಡ್ತೀವಿ, ಪರಲೋಕದಲ್ಲಿ ಹೋಗಿ ನಿಂತಿರೋದನ್ನ ನೋಡ್ತೀವಿ. ಯಾಕೆಂದ್ರೆ ಇಟ್ ಇಸ್ ಅ ಕಂಡೀಷನ್ ಆಫ್ ಯುವರ್ ಹಾರ್ಟ್. ಹಾರ್ಟ್ ಸರಿ ಇಲ್ಲ ಅಂದ್ರೆ ನಿಮ್ಮ ಕನಸುಗಳು ಅಂತದೇ ಬೀಳ್ತದೆ. ಅದ್ರ ಮಕ್ಕಳಿಗೆ ಕೇಳ್ರಿ, ಮಕ್ಕಳಿಗೆ ಒಳ್ಳೊಳ್ಳೆ ಕನಸು ಬೀಳ್ತದೆ. ಅವ್ರು ಅಮೆರಿಕದಾಗ ಇದ್ದಿರ್ತಾರೆ, ರೋಬೋಟ್ ಮಾಡಿರ್ತಾರೆ, ಏನೇನೋ ಮಾಡಿರ್ತಾರೆ ಅವರು ಕನಸು. ಕಾರಣ ಅವ್ರ ಹಾರ್ಟ್ ಅಲ್ಲಿ ನಿರ್ಮಲತ್ವ ಇರ್ತದೆ. ಸೊ ಅದಕ್ಕಾಗಿ ನಾನು ಹೇಳುದೇನಂತ ಹೇಳಿದ್ರೆ, ಪ್ಯೂರಿಟಿ ಇದಕ್ಕೆ ಸಂಬಂಧಪಟ್ಟ ನಿನ್ನ ಹೃದಯಕ್ಕೆ. ನಾನು ಶಾರೀರಿಕವಾಗಿ ಪ್ರೇಯರ್ ಮಾಡಬಹುದು, ಕರಗಳನ್ನೆತ್ತಿ ಆರಾಧನೆ ಮಾಡಬಹುದು, ಎಲ್ಲ ಹಾಡುಗಳನ್ನ ನಾನು ಹಾಡಬಹುದು, ಬಟ್ ಸ್ಟಿಲ್ ಐ ಆಮ್ ನಾಟ್ ಪ್ಯೂರ್. ಆದ್ರೂ ನಾನು ಇನ್ನೂ ಏನಾಗಿರುವುದಿಲ್ಲ, ನಿರ್ಮಲತ್ವ ಇರುವುದಿಲ್ಲ. ಸೊ ಅದಕ್ಕಾಗಿ ನಾನು ಹೇಳೋದೇನಂದ್ರೆ, ಪ್ಯೂರಿಟಿ ಮೀನ್ಸ್ ಪಾಪ ಮಾಡುವಂತ ಬಯಸೋದಲ್ಲ, ಅದರಿಂದ ಓಡೋಗುದು. ಬಯಸೋ ಅರ್ಥ ಏನು? ಪಾಪ ಮಾಡಿ ಆಮೇಲೆ ಪಶ್ಚಾತ್ತಾಪಟ್ರಾಯ್ತು ಅನ್ನುವಂತ ಬಯಕೆ ಅಲ್ಲ ಇದು. ಪ್ಯೂರಿಟಿ ಮೀನ್ಸ್ ಯೋಸೇಫನಾಗೆ ಓಡಿ ಹೋಗುದು, ಅದಕ್ಕೆ ಅವಕಾಶನೇ ಕೊಡುವುದಿಲ್ಲ. ಅಂತ ಸನ್ನಿವೇಶ ಬರುವಾಗ ಇಮಿಡಿಯೇಟ್ ಆಗಿ ಎಸ್ಕೇಪ್ ಆಗುದು. ಇವ್ರು ಯಾರಂದ್ರೆ, ದೀಸ್ ಆರ್ ದ ಪ್ಯೂರ್ ಇನ್ ಹಾರ್ಟ್. ಇವರೇ ನಿರ್ಮಲ ಚಿತ್ತ. ಯಾಕೆಂದ್ರೆ ಇವ್ರ ಆಲೋಚನೆ ಮಾಡೋದೆಲ್ಲ ನಿರ್ಮಲ, ಇವ್ರು ನೋಡುವುದೆಲ್ಲ ನಿರ್ಮಲತ್ವ, ಇವರ ದೃಷ್ಟಿಕೋನ ಎಲ್ಲ ನಿರ್ಮಲತ್ವ. ಮತ್ತೆ ಇವ್ರನ್ನ ಕಾಣಿಸ್ಕೊಳ್ಳೋದು ದೇವ್ರ ಇನ್ನರಿಗೆ ಕಾಣಿಸ್ಕೊಳ್ತಾರೆ. ಆಟೋಮೆಟಿಕ್ ಆಗಿ ಅವರು ಮನೆಯಲ್ಲಿ ಮಲಗಿದಾಗ ಕನಸಿನಲ್ಲಿ ಪ್ರಾರ್ಥನೆಯಲ್ಲಿ ದೇವ್ರನ್ನ ನೋಡ್ತಾನೆ ಇರ್ತಾರೆ. ಅಷ್ಟೇ ಬೇಡ, ಜನನು ಇವರಲ್ಲಿ ದೇವ್ರನ್ನ ನೋಡ್ತಾರೆ. ಇವ್ರು ಮಾತಾಡುವಾಗ ಯೇಸು ಕಂಡಂಗೆ ಆಗ್ತದೆ, ಯೇಸು ಮಾತಾಡ್ದಂಗೆ ಆಗ್ತದೆ. ಇವ್ರು ಎನ್ಕರೇಜ್ ಮಾಡುವಾಗ ಯೇಸು ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಬಿಕಾಸ್ ಅವರ ಹಾರ್ಟ್ ಪ್ಯೂರ್ ಆಗಿದೆ, ಅವರ ಹಾರ್ಟ್ ಪ್ಯೂರ್ ಆಗಿದೆ. ಓಕೆ, ಮೂರನೇ ಡೆಫಿನಿಷನ್. ಹಾಗಾದ್ರೆ ಮತ್ತೊಂದು ಹೇಳ್ತೇನೆ ನಾನು. ಹಾಗಾದ್ರೆ ಪ್ಯೂರಿಟಿ ಅಂದ್ರೆ ಏನು? ಜೆನ್ಯೂನ್ ಪ್ಯೂರಿಟಿ ಈಸ್ ದ ಡಿಸಿಷನ್ ಆಫ್ ನಾಟ್ ಟು ಡಿಫೈಲ್. ಅಂದ್ರೆ ಏನು ಗೊತ್ತಾ? ನಿಜವಾದಂತ ಒಂದು ಏನಂತ ಅದಕ್ಕೆ ನಿರ್ಮಲತ್ವ ಅಂದ್ರೆ, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಅಂತ ತೆಗೆದುಕೊಳ್ಳುವಂತ ಒಂದು ನಿರ್ಧಾರ. ಏನ್ ಹೇಳ್ರಿ? ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಅಂತ ತೆಗೆದುಕೊಳ್ಳುವಂತ ಒಂದು ನಿರ್ಧಾರವೇ ನಿರ್ಮಲತ್ವ. ಹ್ಯಾವ್ ಯು ಮೇಡ್ ಎ ಡಿಸಿಷನ್? ನೀವು ಯಾರಾದ್ರೂ ಡಿಸಿಷನ್ ಮಾಡಿದಿರ ಹಿಂಗೆ? ಇವತ್ತಿನಿಂದಪ್ಪ ನನ್ನ ಸೋಲ್, ನನ್ನ ಪ್ರಾಣ, ನನ್ನ ಸ್ಪಿರಿಟ್, ನನ್ನ ಆತ್ಮ, ಮೈ ಬಾಡಿ, ನನ್ನ ಶರೀರ, ಇದನ್ನ ನಾನು ಇಂದಿನಿಂದ ಇದನ್ನ ನಾನು ಅಶುದ್ಧ ಮಾಡಿಕೊಳ್ಳಲಾರೆ, ಇವತ್ತಿನಿಂದ ಇದು ನಾನು ಎಂದಿಗೂ ಕೆಡಿಸಲಾರೆ. ಹ್ಯಾವ್ ಯು ಮೇಡ್ ಡಿಸಿಷನ್? ನಿರ್ಧಾರ ಮಾಡಿದಿರಂತದ್ದು ಯಾರು? ನೋ. ಸ್ಟಿಲ್ ನಮ್ಮ ಹಾರ್ಟ್ ಬಯಸ್ತದಲ್ಲ, ಇಂಥ ಸನ್ನಿವೇಶಗಳು ಬರಲಿ, ಇಂಥ ಅವಕಾಶಗಳು ಬರಲಿ, ಇಂಥ ಟೈಮ್ಸ್ ಬರಲಿ. ಸಿ ವಾಟ್ ಈಸ್ ದ ಕಂಡೀಷನ್ ಆಫ್ ಯುವರ್ ಹಾರ್ಟ್. ನಿನ್ನ ಹೃದಯದ ಸ್ಥಿತಿ ಏನಾಗಿದೆ? ಜಸ್ಟ್ ಟೆಸ್ಟ್ ಮಾಡಿ. ದೇವರು ಇವತ್ತು ನಿಮ್ಮನ್ನು ಎಚ್ಚರಿಸ್ತಿರ್ಬೋದು, ನಿಮ್ಮನ್ನು ಇವತ್ತು ದೇವರು ಸರಿಯಾದ ಮಾರ್ಗದಲ್ಲಿ ನಡೆಸ್ತಿರ್ಬೋದು. ರಿಸೀವ್ ಇಟ್, ಅದನ್ನು ಸ್ವೀಕರಿಸಿ. ಯಾವ ವ್ಯಕ್ತಿಗೆ ಸ್ವೀಕರಿಸುವ ಮನಸ್ಸಿರ್ತದೆ ಅಂತವನನ್ನ ದೇವರು ಪ್ರೀತಿಸ್ತಾರೆ, ಅಂತವನ್ನ ದೇವರು ಬದಲಾಯಿಸ್ತಾರೆ, ಅಂತವನ್ನ ದೇವರು ಬದಲಾಯಿಸ್ತಾರೆ. ನಿಜವಾಗೂ
ಎಸ್ ಕರ್ತನೆ, ಇವತ್ತು ನನ್ನ ಹೃದಯದ ಸ್ಥಿತಿ ನಾನು ಬದಲಾಯಿಸಿಕೊಳ್ತೇನೆ. ನನ್ನ ಹಾರ್ಟ್ ಅಲ್ಲಿ ತುಂಬಾ ಇಂಪ್ಯೂರಿಟಿ ಇದೆ. ಪಾಪ ಮಾಡುವಂತ ಅವಕಾಶಗಳನ್ನೇ ನನ್ನ ಹೃದಯ ನೋಡ್ತಿರ್ತದೆ. ನಿಮ್ಗೆ ಗೊತ್ತಾ, ಇವತ್ತು ಇಡೀ ವಿಶ್ವದಲ್ಲಿ ಭಾರತ ದೇಶ ನಂಬರ್ 3 ಇದೆ. ಎದರಲ್ಲಿ ಗೊತ್ತಾ? ಪೋರ್ನೋಗ್ರಫಿ ನೋಡೋದ್ರಲ್ಲಿ. ಪೋರ್ನೋಗ್ರಫಿ ಅಂದ್ರೆ ಅಶ್ಲೀಲ ವಿಡಿಯೋಗಳನ್ನ ನೋಡುವುದರಲ್ಲಿ ಭಾರತ ಥರ್ಡ್ ಪ್ಲೇಸ್ ಅಲ್ಲಿ ಬಂದಿದೆ ಈಗ. ಅರ್ಥ ಮಾಡ್ಕೊಡ್ರಿ, 3rd ಪ್ಲೇಸಿಗೆ ಬಂದಿದೆ ಈಗ. ಯಾಕೆಂದ್ರೆ ಸಭೆಯ ದೇವ ಜನರು ಅಷ್ಟೇ, ಎಲ್ಲರೂ ಯೇಸು ಸ್ವಾಮಿ ನಂಬುದಂತ ಯವನಸ್ಥರು, ಹಿರಿಯರು ಎಲ್ಲರೂ ಸಹ ಏನ್ ಮಾಡ್ತಾರೆ, ಈಗಲೂ ಕೂಡ ತಮ್ಮ ವೈಯಕ್ತಿಕ ಜೀವಿತದಲ್ಲಿ ಪೋರ್ನೋಗ್ರಫಿ ನೋಡ್ತಾರೆ. ಯಾಕೆ? ನಿಮ್ಮ ಹೃದಯದಲ್ಲಿ ನಿರ್ಮಲತ್ವ ಇಲ್ಲ ಅಂದ್ರೆ ಅದು ನೋಡ್ಬೇಕಂತ ಅನಿಸ್ತದೆ. ಬಟ್ ಯಾರ ಹಾರ್ಟ್ ಪ್ಯೂರ್ ಇದೆ, ಅವನ್ ಡಿಸಿಷನ್ ಮಾಡ್ತಾನೆ, ಏನಂದ್ರೆ ಇವತ್ತಿಂದ ನನ್ನ ಹಾರ್ಟ್ ನಾನು ಕೆಡಿಸ್ಕೊಳ್ಳೋದಿಲ್ಲ, ನನ್ನ ಶರೀರವನ್ನ ಕೆಡಿಸ್ಕೊಳ್ಳೋದಿಲ್ಲ, ಇಂಥದಕ್ಕೆ ನಾನು ಅವಕಾಶ ಮಾಡಿಕೊಡುವುದಿಲ್ಲ, ನಾನ್ ನನ್ನ ಶರೀರವನ್ನು ಕೆಡಿಸುವುದಿಲ್ಲ. ಡಿಸಿಷನ್ ಮಾಡ್ತಾನೆ. ಒಂದು ವಾಕ್ಯ ಹೋದ್ರಿ, ಡ್ಯಾನಿಯಲ್ 1:8. ಡ್ಯಾನಿಯಲ್ 1:8. ಏನಂತೆ? ತನ್ನನ್ನ ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ, ನಿಶ್ಚಯಿಸಿ, ನಿರ್ಧಾರ ಮಾಡಿ. ನಿಶ್ಚಯ ಎಲ್ಲಿ ಮಾಡೋದು? ಎಲ್ಲಿ ಮಾಡೋದು ನಿಶ್ಚಯ? ಹಾರ್ಟ್ ಅಲ್ಲಿ. ಏನ್ ನಿಶ್ಚಯ ಮಾಡ್ಕೊಂಡವನು? ನನ್ನನ್ನ ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬುದಾಗಿ ನಿರ್ಧಾರ ಮಾಡ್ದ. ನೀವೇನ್ ನಿರ್ಧಾರ ಮಾಡ್ತಾ ಇದ್ರಿ? ಹ್ಯಾವ್ ಯು ಮೇಡ್ ಡಿಸಿಷನ್ಸ್? ತಿನ್ನೋದ್ರ ಅರ್ಥ ಮಾಡ್ಕೊಡ್ರಿ, ಅದು ತಿನ್ನೋದು ಕುಡಿದ್ರಿಂದ ಅಲ್ಲ. ಯಾಕೆ ಗೊತ್ತಾ? ಆಗಿನ ಟೈಮ್ ಅಲ್ಲಿ ರಾಜನಿಗೆ ರಾಜನ ಎಲ್ಲಾ ಭೋಜನಗಳು ಮೊದಲು ವಿಗ್ರಹಕ್ಕೆ ನೈವೇದ್ಯ ಮಾಡ್ತಿದ್ರು. ಮೊದಲು ಅದನ್ನ ನೈವೇದ್ಯ ಮಾಡಿ ರಾಜನಿಗೆ ತಂದು ಬಿಡಿಸ್ತಿದ್ರು. ಗೊತ್ತಾ ನಿಮ್ಗೆ? ಅವೆಲ್ಲ ರಾಜನಿಗೂ ವಿಗ್ರಹಕ್ಕೂ ನೈವೇದ್ಯ ಮಾಡದಂತ ಪದಾರ್ಥಗಳು. ನಾನ್ ವೆಜ್ಗೆ ಹೇಳ್ತಾ ಇಲ್ಲ ಅವನೇನ್ ಹೇಳ್ತಾ ಇದ್ದಾನೆ? ನಾನು ರಾಜನ ಮಾಂಸವನ್ನಾಗ್ಲಿ, ರಾಜ ತಿನ್ನುವಂತ ಮಾಂಸ, ರಾಜ ಕುಡಿಯುವಂತ ದ್ರಾಕ್ಷರಸವನ್ನು ಸೇವಿಸಿ ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ ಎಂದು ನಿಶ್ಚಯಿಸಿ. ಪ್ರಿಯರೇ, ಎವ್ರಿ ಡೇ ನೀವೆಂತ ನಿಶ್ಚಯಗಳನ್ನ ಮಾಡ್ತಾ ಇದ್ದೀರಿ? ಎಂತ ನಿರ್ಧಾರಗಳನ್ನ ಮಾಡ್ತಾ ಇದ್ದೀರಿ? ಹೌದು, ನಾನು ಇವತ್ತಿಂದ ನನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರ್ದು ಸ್ವಾಮಿ, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಬಾರ್ದು. ಹ್ಯಾವ್ ಯು ಮೇಡ್ ಎನಿ ಡಿಸಿಷನ್? ಇಲ್ಲ, ನಮ್ಮ ಹತ್ರ ಇನ್ನೂ ಡಿಸಿಷನ್ ಇಲ್ಲ. ಯಾಕೆ ಹೇಳ್ರಿ? ಇನ್ನೂ ಬಯಸ್ತಾ ಇದೆ ಹೃದಯ. ಪ್ರಿಯರೇ, ಇವತ್ತು ದೇವರು ಎಚ್ಚರಿಸುವಾಗ ನಿಮ್ಮ ಹಾರ್ಟ್ ಅನ್ನು ಸರಿಪಡಿಸ್ಕೊಡು. ಅವರು ರಾಜನ ಭೋಜನ ಅಂದ್ರೆ ಎಂತ ಊಟ ಅಲ್ಲ ರೀ, ಆಸೆಗೆ ಒಳಗಾಗ್ಲಿಲ್ರಿ. ಮೃಷ್ಟಾನ್ ನೋಡ್ರಿ, ಹಸಿದಾಗ ಅವ್ರ ಮುಂದೆ ರಾಜ ತಿನ್ನುವಂತ ಊಟ ಇಟ್ರೆ ಹೆಂಗಾಗ್ತದೆ? ರಾಜ ಸಾಮಾನ್ಯ ಊಟ ಮಾಡ್ತಾನ? ಮೃಷ್ಟಾನು ಭೋಜನ, ಅವನ್ ತಿನ್ನುವಂತ ಊಟ ಹೆಂಗಿರ್ತದ ವಿಚಾರ ಮಾಡ್ರಿ. ಅಂತ ವೆರೈಟಿ ಊಟ ಇದ್ದಾಗ ಇವ್ ಹೇಳ್ತಾನ, ನಂಗೆ ಅನ್ನ ಮೊಸರು ಸಾಕು. ಹಸದಾಗ ನೀವು ಅನ್ನ ಮೊಸರು ತಿಂತೀರಾ? ಬೇರೆ ಮುಂದೆ ನಿಮ್ ಮುಂದೆ ಮಟನ್ ಕೀಮಾ, ಮಟನ್ ಕುರ್ಮಾ, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್ ಎಲ್ಲ ಇಟ್ಟು ಭಯಂಕರ ಹಸು ಆದಾಗ ಅನ್ನ ಸಾಂಬಾರು ಮೊಸರನ್ನ ಉಣ್ಣಂದ್ರೆ ಉಂತೀರಾ? ಏನ್ ಆಮೇಲೆ ನೋಡೋಣ ಅದು ಏನಾಗ್ತದೆ, ಫಸ್ಟ್ ತಿನ್ನು ಅಂತ ನಾವು ಬಯಸ್ತೇವೆ. ಬಟ್ ಅವ್ರ ಹಾರ್ಟ್ ಅಲ್ಲಿ ಆಸೆಗೆ ಒಳಗಾಗ್ಲಿಲ್ಲ. ಇದ್ರ ಅರ್ಥ ಏನು? ಪಾಪ ಮಾಡುವಂತ ಸನ್ನಿವೇಶಗಳು ಬರುವಾಗ ಅವ್ರ ಆಸೆಗೆ ಒಳಗಾಗ್ಲಿಲ್ಲ, ಪ್ರೇರಣೆಗೆ ಒಳಗಾಗ್ಲಿಲ್ಲ. ಅವ್ರು ಹೇಳಿದ್ರು, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ಯಾಕೆ? ನಾನು ದೇವರಿಂದ ನೇಮಕವಾದಂಥವ್ರು, ನಾನು ದೇವರಿಂದ ಅಪಾಯಿಂಟ್ ಆದಂಥವ್ರು. ನಾನು ನನ್ನನ್ನು ಅಶುದ್ಧ ಮಾಡಿಕೊಂಡ್ರೆ ನಾನು ದೇವರನ್ನ ಮೆಚ್ಚಿಸಕ್ಕಾಗುದಿಲ್ಲ, ದೇವರ ಮುಂದೆ ನಾನು ನಿಲ್ಲಿಕ್ಕಾಗುದಿಲ್ಲ. ನಾನು ಸುಳ್ಳುಗಾರನಾಗ್ತಾನೆ, ನಾನು ಮೋಸಗಾರನಾಗ್ತಾನೆ. ಅದಕ್ಕೆ ಅವ್ರು ನಿಶ್ಚಯಿಸಿ ಡೈರೆಕ್ಟ್ ಆಗಿ ಹೇಳ್ತಾರೆ, ನಾವು ಅದನ್ನು ಸೇವಿಸುವುದಿಲ್ಲ, ನಾವು ತಿನ್ನುವುದಿಲ್ಲ. 10 ದಿನ ಕಾಲಾವಕಾಶ ಕೊಡು, ಈ ಊಟನ ಇವ್ರಿಗೆ ಊಟ ಮಾಡಿಸ್ರಿ, ನಾನು ಕೇವಲ ಸಸ್ಯಾಹಾರಿ ಊಟ ಮಾಡ್ತೇನೆ. 10 ದಿನ ಆದ್ಮೇಲೆ ನಮ್ಮ ಮುಖಗಳು ಅವ್ರ ಮುಖಗಳನ್ನ ನೋಡ್ರಿ, ನಮ್ಮ ಶರೀರ ಅವರ ಶರೀರವನ್ನ ನೋಡ್ರಿ. ಹಲೋ, ಅರ್ಥ ಮಾಡಿಕೊಡ್ರಿ. ನಿನ್ನ ಶರೀರದಲ್ಲಿ ಆರೋಗ್ಯ ಊಟ ತಿನ್ನುವುದರಿಂದ ಬರುವುದಿಲ್ಲ. ಅನೇಕರು ಹೇಳ್ತಾರೆ, ಆಹಾರ ಬಲ್ಲವನಿಗೆ ರೋಗವಿಲ್ಲ, ದೇವರನ್ನ ಬಲ್ಲವನಿಗೆ ರೋಗ ಇಲ್ಲ. ಗೊತ್ತಾ?
ಯಾವ ವ್ಯಕ್ತಿ ದೇವರನ್ನ ನೋಡ್ತಾನೆ ಅವನಿಗೆ ರೋಗ ಇಲ್ಲ. ಅವರು ಸಸ್ಯಾಹಾರಿ ತಿಂದ್ರು ದೇವರನ್ನ ನೋಡ್ತಾ ಇದ್ರು, ನಿರ್ಮಲ ಮನಸ್ಸುಳ್ಳವರಾಗಿದ್ರು. ಹಾಗಾಗಿ ಅವರಿಗೆ ರೋಗ ಬರಲಿಲ್ಲ. ಅವರ ಶರೀರ, ಅವರ ಮುಖ ಎಲ್ಲರಿಗಿಂತಲೂ ಪುಷ್ಟಿಯಾಗಿತ್ತು. ಅವರೆಲ್ಲರೂ ಮಾಂಸಾಹಾರ ತಿಂದಂತ ಎಲ್ಲಾ ಜನರಿಗಿಂತ ಇವರು ಬಲಿಷ್ಠರಾಗಿದ್ರು. ಯಾಕೆ ಗೊತ್ತಾ? ಇವರು ಡಿಸೈಡ್ ಮಾಡಿದ್ರು, ನಿರ್ಧಾರ ಮಾಡಿದ್ರು, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲ್ಲ. ಇಂಥವ್ರನ್ನ ದೇವ್ರು ನೋಡುದು. ಯಾಕೆ ದೇವರು ದಾವೀದನನ್ನ ನನ್ನ ಹೃದಯಕ್ಕೆ ಒಪ್ಪೋ ಮನುಷ್ಯ ಅಂದ? ಅವನು ಪಾಪ ಮಾಡಿದ್ದ ಅಂತ ಮಾಡಿಲ್ಲ ಅಂತಲ್ಲ, ಅವನು ಪಾಪ ಮಾಡಿದ್ದ. ಬಟ್ ಯಾವಾಗ ಒಂದು ಸಾರಿ ಪಶ್ಚಾತ್ತಾಪ ಪಟ್ನೋ, ಯಾವಾಗ ಒಂದ್ಸರಿ ಅವನಿಗೆ ಗೊತ್ತಾಯ್ತೋ, he never did a sin. ಅವನಲ್ಲಿ ಎಂತ ಮನಸ್ಸಿತ್ತಂದ್ರೆ, ಅವನ ಹೃದಯ ಎಷ್ಟು ನಿಷ್ಕಪಟವಾಗಿತ್ತಂದ್ರೆ, ಅವನ 51ನೇ ಕೀರ್ತನೆ ಓದ್ರಿ, ಅವನು ಹೇಳ್ತಾನೆ, ಸ್ವಾಮಿ ನಾನ್ ದ್ರೋಹಿ, ಅಯೋಗ್ಯ, ದೇವರೇ ನಿನ್ನ ಮುಂದೆ ನಾನು ನಿಲ್ಲಬಾರ್ದು, ನನ್ನ ಪಾಪಗಳನ್ನ ಒಪ್ಪಿಕೊಳ್ತೇನೆ ದೇವರೇ, ನನ್ನ ಮುಂದೆ ಅದು ಬರ್ತದೆ ಯಾವಾಗ್ಲೂ, ನಾನು ಮಾಡಿದ ಪಾಪ ಯಾವಾಗ್ಲೂ ನನ್ನ ಮುಂದೆ ಬಂದು ನಿಲ್ತದೆ ಸ್ವಾಮಿ ಅಂತ ಭಯಂಕರವಾಗಿ ಪಶ್ಚಾತ್ತಾಪ ಪಡುವಂತ ವ್ಯಕ್ತಿ. ದೇವರ ಕಡೆ ಒಂದ್ಸರಿ ತಿರ್ಕೊಂಡ, ಮತ್ತೆ ಅದ್ರ ಕಡೆ ವಾಪಸ್ ನೋಡ್ಲಿಲ್ರಿ. ಅದಕ್ಕೆ ಬೇಕಾದ್ರೆ ಎಕ್ಸಾಂಪಲ್, ಅವನು ಮುಪ್ಪಿನ ಕಾಲದಲ್ಲಿ ಸಾಯುವ ಸ್ಥಿತಿಯಲ್ಲಿದ್ದಾಗ, ಅವನು ರಾಜನಾದಾಗ ಇಬ್ಬರು ಯೌವನಸ್ಥ ಹುಡುಗಿಯರನ್ನ ಕಳಿಸಿಕೊಡ್ತಾರೆ, ಅವನಿಗೆ ಆದರಣೆ ಆಗಿಲ್ಲ ಅಂತ. ಬಟ್ ಬೈಬಲ್ ಹೇಳ್ತದೆ ಆ ಹುಡುಗಿಯನ್ನ ಅವ್ನು ಮುಟ್ಲಿಲ್ಲ. ಗೊತ್ತಾ ನಿಮ್ಗೆ? ಯಾಕಂದ್ರೆ ಒಂದ್ಸರಿ ಅವ್ನು ನಿರ್ಧಾರ ಮಾಡಿದಾನೆ, ಮತ್ತೆ ನಾನು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ. ಇವತ್ತು ಆ ಡಿಸಿಷನ್ ನಾವು ಮಾಡ್ತೇವ? ಒಂದ್ಸರಿ ಮಾಡಿ ಪಶ್ಚಾತ್ತಾಪ ಪಟ್ಟು ಅರ್ಥಾಗ ಮಾಡೋದು, ದೇವರೇ ಕ್ಷಮಿಸು, ದೇವರೇ ಕ್ಷಮಿಸು ಅನ್ನೋದು, ಮತ್ತಂತ ಸನ್ನಿವೇಶಗಳು ಬರುವಾಗ ಮತ್ ಮಾಡೋದು. ಅದಕ್ಕೆ ಹೇಳಿದೆ, ನೀನ್ ಪ್ರಾರ್ಥನೆ ಮಾಡ್ಬೋದು, ಪಶ್ಚಾತ್ತಾಪ ಪಡ್ಬೋದು, ಬಟ್ ನೀನ್ ನಿರ್ಮಲರಾಗಿಲ್ಲ. ಯು ಆರ್ ನಾಟ್ ಪ್ಯೂರ್. ಪ್ಯೂರಿಟಿ ಇಸ್ ಡಿಫ್ರೆಂಟ್ ಫ್ರಮ್ ಹೋಲಿನೆಸ್. ಪ್ಯೂರಿಟಿ, ಹೋಲಿನೆಸ್ ದೇವ್ರು ನಮ್ಮನ್ನು ಮಾಡೋದು, ಪ್ಯೂರಿಟಿ ನಮ್ಮನ್ನು ನಾವು ಮಾಡ್ಕೊಳ್ಳೋದು. ಅರ್ಥ ಆಯ್ತಾ ಏನ್ರಿ? ಪರಿಶುದ್ಧತೆಯನ್ನ ದೇವ್ರು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡ್ತಾರೆ, ಆದ್ರೆ ನಿರ್ಮಲ ನಾವೇ ಮಾಡ್ಕೊಳ್ಳೋದು. ಎದರಿಂದ? ನಾನು ಮಗುವಿನ ಹಾಗೆ ಆದಾಗ, ಪಾಪ ಮಾಡುವ ಆಸೆಗಳನ್ನು ಬಿಡುವಾಗ, ಮೂರನೇದು ನನ್ನ ಜೀವಿತದಲ್ಲಿ ನಾನು ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ ಎಂಬ ನಿರ್ಧಾರವನ್ನು ಮಾಡುವ. ಆಗ ನಿನ್ನ ಹಾರ್ಟ್ ಏನಾಗ್ತದೆ? ಪ್ಯೂರ್ ಆಗುತ್ತೆ. ನೀನು ನಿರ್ಮಲ ಚಿತ್ತನಾಗ್ತೀಯ, ನೀನು ಧನ್ಯನಾಗ್ತೀಯ, ನೀನು ದೇವರನ್ನ ನೋಡ್ತೀಯ. ಇಲ್ಲ ಅಂದ್ರೆ ನೋ. ಮತ್ತೊಂದು ಗೊತ್ತಾ? ಪ್ಯೂರಿಟಿ ಮೀನ್ಸ್ ವಾಟ್? ಪ್ಯೂರಿಟಿ ಈಸ್ ದ ಲೊಕೇಶನ್ ಆಫ್ ಗಾಡ್. ಹೇಳ್ರಿ ಎಲ್ಲರೂ, ಲೊಕೇಶನ್ ಅಂದ್ರೆ ಏನ್ ಗೊತ್ತಾ? ದೇವರು ಇರುವಂತ ಸ್ಥಳ. ನಿಮ್ಮ ಲೊಕೇಶನ್ ಯಾವುದು? ನೀವಿರುವ ಸ್ಥಳ. ಕೆಲವರು ಬೆಳಸೆಯಲ್ಲಿದ್ದೀರಿ, ಕೆಲವರು ಗೋಕರ್ಣದಲ್ಲಿದ್ದೀರಿ, ಕೆಲವರು ಬೆಳಂಬಾರದಲ್ಲಿದ್ದೀರಿ, ಕೆಲವರು ಅಚ್ಚಿಕಟ್ಟದಲ್ಲಿದ್ದೀರಿ, ಕೆಲವರು ಕಾರವಾರದಲ್ಲಿದ್ದೀರಿ, ಕೆಲವರು ಕುಮಟಾದಲ್ಲಿದ್ದೀರಿ. ಯಾಕೆ? ದಟ್ ಈಸ್ ಯುವರ್ ಲೊಕೇಶನ್. ಹಾಗಾದ್ರೆ ದೇವರ ಲೊಕೇಶನ್ ಯಾವುದು? ದೇವರ ಸ್ಥಳ ಯಾವುದು? ದೇವರ ವಾಸಸ್ಥಳ ಯಾವುದು? ನಿಮ್ಮ ಹೃದಯ ಅಲ್ಲ, ತಪ್ಪು. ನಿರ್ಮಲ ಹೃದಯ. ಹೇಳ್ರಿ. ಸುಮ್ಮನೆ ನನ್ನ ಹೃದಯ ಅಲ್ಲೆಲ್ಲ ಇಟ್ಕೊಂಡು ಬಾ ಬಾ ಬಂದ್ ಬರ್ತಾರ. ನೋ, ದೇವರ ವಾಸಿಸುವ ಸ್ಥಳ ನಮ್ಮ ಹೃದಯ ಅಲ್ಲ, ನಿರ್ಮಲ ಹೃದಯ. ಪ್ಯೂರ್ ಹಾರ್ಟ್. ವೆನ್ ಯುವರ್ ಹಾರ್ಟ್ ಇಸ್ ಪ್ಯೂರ್, then your heart will become the dwelling place of God. ನಿನ್ನ ಹೃದಯ ಯಾವಾಗ ನಿರ್ಮಲವಾಗಿರ್ತದೋ ಆಗ ದೇವರ ವಾಸಿಸುವ ಸ್ಥಳವಾಗ್ತದೆ ನಿನ್ನ ಹೃದಯ. ದಟ್ ಈಸ್ ದ ಡ್ವೆಲ್ಲಿಂಗ್ ಪ್ಲೇಸ್ ಆಫ್ ಗಾಡ್. ಅದೇ ದೇವರು ವಾಸಿಸುವಂತ ಸ್ಥಳ. ನಿಮಗೆ ಗೊತ್ತಾ, ನೀನ್ ಯಾವಾಗ ನಿರ್ಮಲನಾಗಿರ್ತೀಯ, ದೆವ್ವ ಸಹ ನಿನ್ನ ನೋಡಿ ಎದುರ್ತದೆ. ಗೊತ್ತಾ ನಿಂಗೆ? ವೆನ್ ಯು ಆರ್ ಪ್ಯೂರ್, ಇವನ್ ಡೆವಿಲ್ afraid of you. ಸೈತಾನ್ ಸಹ ನಿನ್ನ ನೋಡಿ ಹೆದರ್ತಾನೆ. ಯಾವಾಗ ನೀನ್ ನಿರ್ಮಲನಾಗಿರುವುದಿಲ್ಲ, ಹಲೋ, ಅವಾಗ ಎಷ್ಟೇ ಪ್ರೇಯರ್ ಮಾಡು, ಒಂದ್ ದೆವ್ವನ ಬಿಟ್ಟು ಹೋಗುದಿಲ್ಲ. ಗೊತ್ತಾ ನಿಮ್ಗೆ? ಬಟ್ ವೆನ್ ಯು ಆರ್ ಪ್ಯೂರ್ ಇನ್ ಹಾರ್ಟ್, ನೋಡ್ರಿ, ನೀವು ಹೃದಯದಲ್ಲಿ ನಿರ್ಮಲರಾಗಿರ್ರಿ. ಏನು ಮಾಡ್ಬೇಡ. ದೆವ್ವ ಪೀಡಿತ ವ್ಯಕ್ತಿ ತಲೆ ಮೇಲೆ ಕೈ ಇಟ್ಟು ಜಸ್ಟ್ ನಡುಗ್ತದೆ ದೆವ್ವ ನಿಮ್ಮನ್ನು ನೋಡಿ. ವೆನ್ ಯು ಆರ್ ನಾಟ್ ಪ್ಯೂರ್ ಇನ್ ಹಾರ್ಟ್, ಮೂರಲ್ಲ ಒಂದು ತಿಂಗಳಗಟ್ಲೆ ರಾಬಾ ಡೂಬಾ ಅಡಿಬಾ ಅಂದ್ರು ಏನಾಗುದಿಲ್ಲ. ಕಿರ್ಚಿದ್ರು ಏನಾಗುದಿಲ್ಲ. ಏಸು ಕಿರ್ಚಿದ್ರು ಸೈತಾನ ಹೇಳ್ತೀನಿ, ಇನ್ನೂ ಜೋರು ಕಿರ್ಚು. ನಾನು ಹೋಗುದಿಲ್ಲ. ಯಾಕೆ ಗೊತ್ತಾ?
ಸೈತಾನಿಗೂ ಗೊತ್ತು ನಿನ್ನ ಹಾರ್ಟ್ ಹೆಂಗಿದೆ ಅಂತ. ಬಟ್ ವೆನ್ ಯುವರ್ ಹಾರ್ಟ್ ಇಸ್ ಪ್ಯೂರ್, ಸೈತಾನ್ ನಿನ್ ಮುಂದೆ ನಿಲ್ಲುವುದಿಲ್ಲ. ಅವನು ನಿಲ್ಲುವುದಿಲ್ಲ ನಿನ್ ಮುಂದೆ, ಓಡ್ ಹೋಗ್ತಾನೆ. ಯಾಕೆ? ಗೊತ್ತಿದೆ ಅವನಿಗೆ ನಿನ್ನ ಹಾರ್ಟ್ ನಿರ್ಮಲವಾಗಿದೆ, ಹಾಗಾಗಿ ನಿನ್ನಲ್ಲಿ ಯಾರಿದ್ದಾರೆ? ದೇವರು ವಾಸಿಸ್ತಾ ಇದ್ದಾರೆ. ದೇವರು ವಾಸಿಸ್ತಾ ಇದ್ದಾರೆ. ನಿನ್ನ ಹಾರ್ಟ್ ನಿರ್ಮಲವಾಗಿದೆ, ದೇವರು ನನ್ನಲ್ಲಿದ್ದಾರೆ, ಅದು ಸೈತಾನಿಗೆ ಗೊತ್ತಾಗ್ತದೆ. ಹಾಗಾಗಿ ಸೈತಾನ್ ಏನ್ ಮಾಡ್ತಾನೆ? ಓಡಿ ಹೋಗ್ತಾನ್ರಿ. ನಾನು ಒಂದ್ ಹೇಳಿಕ್ ಇಷ್ಟಪಡೋದಿನ್ ಗೊತ್ತಾ? ಸೈತಾನ್ ಪರಲೋಕದಲ್ಲಿ ಇದ್ದ ಗೊತ್ತಾ? ಗೊತ್ತಾ? ಹಲೋ, ಎಲ್ಲಿದ್ದ? ಹೆವನ್ ಅಲ್ಲಿ ಇದ್ದ. ಬಟ್ ಸ್ಟಿಲ್ ಅವನ್ ಪರಲೋಕದಲ್ಲಿ ಇದ್ರು ಅವ್ನು ಪ್ಯೂರ್ ಆಗಿರ್ಲಿಲ್ಲ. ಗೊತ್ತಾ ನಿಮ್ಗೆ? ಕ್ಯಾನ್ ಯು ಇಮ್ಯಾಜಿನ್? ಪರಲೋಕದಲ್ಲಿ ಇದ್ರು ಪ್ಯೂರ್ ಇಲ್ಲ. ಅದಕ್ಕೆ ಅವ್ನು ದೇವರನ್ನ ನೋಡಕ್ ಆಗಿಲ್ಲ. ದೇವರ ಸನ್ನಿಧಾನದಲ್ಲಿ ಬರ್ದಿಲ್ಲ, ಪರಲೋಕದಲ್ಲಿದ್ದ ಅಷ್ಟೇ. ದೇವರನ್ನ ನೋಡುವಂತ ವ್ಯಕ್ತಿ ಅಲ್ಲ, ದೇವರನ್ನ ಆರಾಧಿಸ್ತಿದ್ದ ಅಷ್ಟೇ. ಬಟ್ ಹಿ ವಾಸ್ ನಾಟ್ ಪ್ಯೂರ್ ಇನ್ ಹಾರ್ಟ್. ಯಾವಾಗ ಅವನು ನನ್ನ ದೇವರ ಹಾಗೆ ಆಗ್ಬೇಕು ಅಂತ ಗೊತ್ತಾಯ್ತು ದೇವರಿಗೆ, ಹಿ ಇಸ್ ನಾಟ್ ಪ್ಯೂರ್ ಇನ್ ಹಾರ್ಟ್. ಅದಕ್ಕಾಗಿ ಏನ್ ಮಾಡಿದ್ರು? ಅವನನ್ನ ಬಿಸಾಕ್ತದೆ. ನಾವು ಸಭೆಯಲ್ಲಿದ್ದೇವೆ, ದಟ್ ಡಸಂಟ್ ಮೀನ್ ದಟ್ ಯು ಆರ್ ಪ್ಯೂರ್. ಅರ್ಥ, ನಾನು ಚರ್ಚಲ್ಲಿ ಇದ್ದೇನೆ ಅಂದ್ರೆ ಮಾತ್ರಕ್ಕೆ ನಾನು ನಿರ್ಮಲನು ಅಂತ ಅಲ್ಲ. ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಅರ್ಥ ನಾನು ನಿರ್ಮಲನ ಅಂತ ಅಲ್ಲ. ನಾನು ಉಪವಾಸ ತಗೋತೇನೆ, ಇಟ್ ಡಸಂಟ್ ಮೀನ್ ಯು ಆರ್ ಪ್ಯೂರ್. ನಾನು ವರ್ಷಿಪ್ ಮಾಡ್ತೇನೆ, ಇಟ್ ಡಸಂಟ್ ಮೀನ್ ಯು ಆರ್ ಪ್ಯೂರ್. ಅದು ಅಲ್ಲ, ನೀನ್ ನಿರ್ಮಲನಾಗಿದ್ದೆ ಅಂತ ಅರ್ಥ ಅಲ್ಲ. ವೆನ್ ಯು ಆರ್ ಪ್ಯೂರ್, ದೇವರನ್ನ ನೀನ್ ನೋಡ್ತಿರ್ತೀಯ, ದೇವರು ನಿನ್ನಲ್ಲಿ ವಾಸ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲ, ನೀನು ಕರಗಳೆತ್ತುವಾಗ, ನೀನು ಪ್ರಾರ್ಥಿಸುವಾಗ ಜನರು ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾರೆ. ಯಾಕೆ? ನಿನ್ನ ಒಳಗಡೆ ಯಾರಿದ್ದಾರೆ? ದೇವರು ಇರ್ತಾರೆ. ಯಾಕೆಂದ್ರೆ ನೀನೇನಾಗಿದೀಯಾ? ನಿರ್ಮಲನಾಗಿದೀಯ. ವೆನ್ ಪ್ಯೂರಿಟಿ ಎಂಟರ್ಸ್ ಯು ಅಂತ ಒಂದು ವಾಕ್ಯ ಇದೆ. ಅಂದ್ರೆ ನಿನ್ನ ಒಳಗಡೆ ಏನಾದ್ರೂ ನಿರ್ಮಲತ್ವ ಅನ್ನುವಂಥದ್ದು ನೆಲೆಗೊಂಡ್ರೆ, ಯಾವಾಗ ನೀನು ಕಂಪ್ಲೀಟ್ ನಿರ್ಮಲನಾಗಿದ್ರೆ, ನಿನಗೆ ಯೇಸು ಅಂತ ಶಬ್ದ ಕೇಳುವಾಗಲೇ ಗಳಗಳನೆ ಕಣ್ಣೀರು ಬರ್ತದೆ. ಯಾಕೆ ಗೊತ್ತಾ? ನಿನಗೆ ಇನ್ನೊಬ್ರು ಅಳು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆತನು ಮಾಡಿದಂತ ಉಪಕಾರಗಳು, ಆತನ ಒಳ್ಳೆತನ ಎಲ್ಲವೂ ಏನಾಗತ್ತೆ? ನಿನ್ನ ಮನಸ್ಸಿಗೆ ಬರ್ತದೆ. ಅದಕ್ಕಾಗಿ ನಾನು ಹೇಳೋದೇನ್ ಗೊತ್ತಾ? ಪ್ಯೂರಿಟಿ, ನಿರ್ಮಲತ್ವ ಅನ್ನುವಂಥದ್ದು ದೇವರು ವಾಸಿಸುವಂತ ಸ್ಥಳ. ಸ್ಟಿಲ್ ನಮಗೆ ದೇವರು ಕಾಣ್ತಾ ಇಲ್ಲ. ದೇವ್ರನ್ನ ನಾವು ಸ್ಟಿಲ್ ಯು ಆರ್ ನಾಟ್ ಫೈಂಡಿಂಗ್ ಗಾಡ್ ಬಿಕಾಸ್ ಯು ಆರ್ ನಾಟ್ ಪ್ಯೂರ್. ಇನ್ನೂ ನಾವು ದೇವರನ್ನ ನೋಡಕ್ ಆಗ್ತಿಲ್ಲ, ದೇವ್ರನ್ನ ಕಂಡುಕೊಳ್ಳಕ್ ಆಗ್ತಿಲ್ಲ. ಇದು ಅರ್ಥನಿಷ್ಟೇ, ನಾವಿನ್ನೂ ಏನಾಗಿಲ್ಲ? ನಿರ್ಮಲರಾಗಿ. ಹಾಗಾಗಿ ನಾನು ಹೇಳೋದು ಒಂದೇ, ನಿರ್ಮಲತ್ವ ಎದಕ್ಕೆ ಸಂಬಂಧಪಟ್ಟಿದೆ? ಇಟ್ ಇಸ್ ಕನೆಕ್ಟೆಡ್ ಟು ಯುವರ್ ಹಾರ್ಟ್, ನಾಟ್ ಬಾಡಿ. ನಿರ್ಮಲತ್ವ ಎದಕ್ಕೆ ಸಂಬಂಧಪಟ್ಟಿದೆ? ನಿನ್ನ ಹೃದಯಕ್ಕೆ. ಇದು ಹೃದಯದ ಸ್ಥಿತಿ ಆಗಿದೆ. ಇದು ಹೃದಯವನ್ನು ಸ್ಥಿತಿಸುವ, ಅಂದ್ರೆ ಇಟ್ಸ್ ಯುವರ್ ಬಿಹೇವಿಯರ್. ಇದು ನಿಮ್ಮ ವರ್ತನೆಯಾಗಿದೆ. ದ ರಿಲೇಶನ್ಶಿಪ್ ವಿತ್ ಗಾಡ್ ಡಿಪೆಂಡ್ಸ್ ಅಪಾನ್ ಯುವರ್ ಪ್ಯೂರಿಟಿ. ದೇವರ ಜೊತೆಗೆ ನಿನ್ನ ಸಂಬಂಧ ನಿನ್ನ ನಿರ್ಮಲತ್ವದ ಮೇಲೆ ಡಿಪೆಂಡ್ ಆಗಿದೆ, ಅವಲಂಬಿತವಾಗಿ. ನೀನು ಎಷ್ಟು ನಿರ್ಮಲನಾಗಿರ್ತೀಯೋ ಅಷ್ಟೇ ನಿನ್ನ ಸಂಬಂಧ ದೇವರೊಟ್ಟಿಗೆ ಗಟ್ಟಿಯಾಗಿರ್ತದೆ. ಅದಕ್ಕಾಗಿ ಸ್ವಾಮಿ ಹೇಳಿರ್ಬೇಕು, ನನಗೆ ಅನಿಸ್ತದೆ ಈಗ ಏನು, ಬಹಳ ಜನ ಸ್ವಾಮಿ ಸ್ವಾಮಿ ಅಂತಾರೆ. ನಾನು ಸಭೆಯಲ್ಲಿದ್ದೆ, ನಾನು ಕಾಣಿಕೆ ಕೊಟ್ಟೆ, ನಾನು ಆರಾಧನೆ ಮಾಡಿದೆ, ದೇವರೇ ನಾನು ರೋಗಿಗಳನ್ನು ಗುಣಪಡಿಸಿದೆ, ದೇವರೇ ನಾನು ಅಲ್ಲೂ ಸೇವೆ ಮಾಡಿದೆ. ದೇವ್ರು ಅದಕ್ಕೆ ಹೇಳ್ಬೋದಲ್ಲ, ನೀವು ಯಾರು ನಂಗೆ ಗೊತ್ತೇ ಇಲ್ಲ. ಯಾಕೆ? ನಮ್ಮ ಸಂಬಂಧ ಸರಿ ಇಲ್ಲ ದೇವರೊಟ್ಟಿಗೆ. ದೇವರು ಯಾರ ಜೊತೆಗೆ ಸಂಬಂಧ ಸರಿ ಇಟ್ಕೋತಾರೆ? ಯಾರ ಹಾರ್ಟ್ ಏನಾಗಿದೆ? ಪ್ಯೂರ್ ಆಗಿದೆ. ಯಾರ ಹಾರ್ಟ್ ಪ್ಯೂರ್ ಆಗಿದೆ. ನಾನು ಒಂದೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಲೋಕದ ಒಂದು ಮಾತು ಹೇಳ್ತಾರೆ, ಏನ್ ಗೊತ್ತಾ? ಜಸ್ಟ್ ಬಿಕಾಸ್ ಯು ಆರ್ ಅ ವರ್ಜಿನ್ ದಟ್ ಡಸಂಟ್ ಮೀನ್ ಯು ಆರ್ ಪ್ಯೂರ್ ಅಂತ. ಏನ್ ಗೊತ್ತಾ? ಅಂದ್ರೆ ನೀನು ಮದುವೆ ಆಗದೆ ಇರುವಂತ ಒಂದು ಕನ್ಯೆ ಅದಿ ಅಂತ ಅಂದಕ್ಕೆ ಮಾತ್ರ ನೀನು ಪರಿಶುದ್ಧಳು ಅಂತ ಅಲ್ಲ ಅಂತ, ನೀನ್ ನಿರ್ಮಲಳು ಅಂತಲ್ಲ ಅಂತ. ಇವತ್ತು ಮದುವೆ ಆಗದೇ ಇರೋ ಎಷ್ಟೋ ಕನ್ಯೆಯರು ಕೂಡ ನಿರ್ಮಲತ್ವದ ಕಳ್ಕೊಂಡಿದ್ದಾರೆ. ಹೌದಾ? ಬಿಕಾಸ್ ಮದುವೆನೇ ಆಗಿದೆ, ಅವರ ಅಕ್ರಮ ಸಂಬಂಧಕ್ಕೆ ಒಳಗಾಗಿರ್ತಾರೆ. ವೈ? ಸೊ ಅದಕ್ಕೆ ವರ್ಜಿನಿಟಿ, ಅದಕ್ಕೆ ಹೇಳ್ತಾರೆ ಏನಂತ ಹೇಳಿದ್ರೆ, ವರ್ಜಿನಿಟಿ ಇಸ್ ಅಂಟಿಲ್ ಮ್ಯಾರೇಜ್ ಬಟ್ ಪ್ಯೂರಿಟಿ ಈಸ್ ಫಾರ್ ಲೈಫ್. ವರ್ಜಿನಿಟಿ ಇಸ್ ಅಂಟಿಲ್ ಮ್ಯಾರೇಜ್ ಅಂತ. ಅಂದ್ರೆ ಒಂದು ಕನ್ಯತ್ವ ಮದುವೆ ತನಕ ಅಷ್ಟೇ ಅಂತೆ.
ಆದ್ರೆ ನಿರ್ಮಲತ್ವ ಜೀವಮಾನವೆಲ್ಲ. ಪ್ಯೂರಿಟಿ ಈಸ್ ಫಾರ್ ಲೈಫ್. ಜೀವನ ಪರ್ಯಂತರ ಇರುವಂತದ್ದು ಅದು ನಿರ್ಮಲತ್ವ. ಸೊ ಅದಕ್ಕಾಗಿ ನಾನು ಹೇಳೋದು ಒಂದೇ, ನಿಮ್ಮ ಹಾರ್ಟ್ ಅನ್ನ ಕಾಪಾಡಿಕೊಡ್ರಿ. ಅದಕ್ಕೆ ಪೌಲನು ತಿಮೋತಿಗೆ ಪದೇ ಪದೇ ತಿಳಿಸ್ತಾನೆ, ಏನ್ ಗೊತ್ತಾ? ಜನರ ಮುಂದೆ ನೀನು ನಿರ್ಮಲನಾಗಿರು, ಜನರ ಮುಂದೆ ನೀನು ಯೋಗ್ಯನಾಗಿರು, ಯೌವನ ಇಚ್ಛೆಗೆ ಒಳಗಾಗ್ಬೇಡ. 2 ತಿಮೋತಿ 2ನೇ ಅಧ್ಯಾಯ ಒಂದ್ಸರಿ ಓದಿನ ಪ್ರಯೋಗ. 22ನೇ ವಚನ ಓದ್ರಿ. 2:22. ಹಾ, ಎಸ್, ಅರ್ಥ ಮಾಡ್ಕೊಡ್ರಿ. ನೀನು ಪೌಲನು ತಿಮೋತಿಗೆ ಎಚ್ಚರಿಸುವುದೇನು ಗೊತ್ತಾ? ಯೌವನ ಇಚ್ಛೆಗಳಿಗೆ ದೂರ ಆಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನ ಇವುಗಳನ್ನು ಸಂಪಾದಿಸಬೇಕಾದ್ರೆ ನೀನು ಶುದ್ಧ ಹೃದಯ ಉಳ್ಳವನಾಗಿ. ಇಂಗ್ಲಿಷ್ ಅಲ್ಲಿ ಶುದ್ಧ ಹೃದಯ ಅಂತ ಬರ್ದಿಲ್ಲ, ಬಿ ಪ್ಯೂರ್ ಇನ್ ಹಾರ್ಟ್ ಅಂತ ಬರ್ತದೆ. ಏನ್ರಿ? ನಿನ್ನ ಹೃದಯದಲ್ಲಿ ನಿರ್ಮಲನಾಗಿರು ಅಂತ ಬರ್ತದೆ ಇಂಗ್ಲಿಷ್ ಅಲ್ಲಿ. ಬಿ ಪ್ಯೂರ್ ಇನ್ ಯುವರ್ ಹಾರ್ಟ್. ಯಾವಾಗ ನೀನು ನಿರ್ಮಲನಾಗಿರ್ತಿ ಹೃದಯದಲ್ಲಿ, ಆಗ ಆಟೋಮೆಟಿಕ್ ಆಗಿ ಪ್ರೀತಿ, ಸಮಾಧಾನ, ನೀತಿ ಮತ್ತೆ ವಿಶ್ವಾಸ ಇವುಗಳಲ್ಲಿ ನೀನೇ ಸಾಕ್ಷಿಯಾಗಿರ್ತಿ. 1 ತಿಮೋತಿ 1ನೇ ಅಧ್ಯಾಯ 5. ಶುದ್ಧ ಹೃದಯ. ಸಿ, ಕೆಲವು ಜನ ಪ್ರೀತಿ ಮಾಡ್ತಾರೆ, ಅವೆಲ್ಲ ಎಂತ ಪ್ರೀತಿ ಗೊತ್ತಾ? ನಾಟಕದ ಪ್ರೀತಿ, ತೋರ್ಪಡಿಸುವ ಪ್ರೀತಿ, ಆಸೆಯ ಪ್ರೀತಿ, ಏನಾರು ಸಿಗ್ತದೆಂಬ ಬಯಕೆಯ ಪ್ರೀತಿ, ವ್ಯಾಮೋಹದ ಪ್ರೀತಿ, ಕಾಮದ ಪ್ರೀತಿ. ಬಟ್ ಇದು ನಿಜವಾದ ಪ್ರೀತಿ ಅಲ್ಲಂತೆ. ನಿಜವಾದ ಪ್ರೀತಿ ಯಾವುದು ಗೊತ್ತಾ? ಶುದ್ಧ ಹೃದಯದಿಂದ ಬರುವಂಥದ್ದು. ಅಂದ್ರೆ ಇಂಗ್ಲಿಷ್ ಹೇಳ್ತದೆ ಪ್ಯೂರ್ ಹಾರ್ಟ್ ಇಂದ ಬರುವಂಥದ್ದು, ನಿರ್ಮಲ ಹೃದಯದಿಂದ ಬರುವಂಥದ್ದು, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ, ಇದರಿಂದ ಬರುವಂತ ಪ್ರೀತಿಯೇ ನಿಜವಾದ ಪ್ರೀತಿ. ಸೊ ಇವತ್ತು ನಿನ್ ದೇವರಿಗೆ ಕೊಡುವಂತ ಪ್ರೀತಿ ಹೆಂಗಿದೆ ವಿಚಾರ ಮಾಡಿ. ನಿನ್ನ ಹಾರ್ಟ್ ಅಲ್ಲಿ ನಿರ್ಮಲತ್ವ ಇದ್ರೆ ನಿನ್ ದೇವರನ್ನ ಪ್ರೀತಿಸುವುದು ನಿಜವಾದ ಪ್ರೀತಿ. ನಿನ್ನ ಒಳ್ಳೆ ಮನಸ್ಸಾಕ್ಷಿ ಇದ್ರೆ ನಿನ್ನ ಪ್ರೀತಿ ದೇವರಿಗೆ ಕೊಡುವುದು ನಿಜವಾದದ್ದು. ನಿನ್ನ ನಿಷ್ಕಪಟವಾದಂತ ಮನಸ್ಸು, ನಂಬಿಕೆ ಇದ್ರೆ ಅದು ನಿನ್ನ ದೇವರಿಗೆ ಕೊಡುವಂತ ನಿಜವಾದ ಪ್ರೀತಿ. ಅದಕ್ಕಾಗಿ ಇವತ್ತು ದೇವರು ಪ್ಯೂರಿಟಿ ಬಗ್ಗೆ ಹೇಳಿದ್ದಾನೆ. ಸುಮ್ಮನೆ ತಗೋಬೇಡ್ರಿ. ದೇವರು ಎಷ್ಟೋ ವಿಷಯಗಳು ಎಚ್ಚರಿಸಿದ್ದಾರೆ, ಎಷ್ಟೋ ವಿಷಯಗಳನ್ನ ನಮ್ಮನ್ನು ದೇವರು ಇವತ್ತು ಎಚ್ಚರಿಸಿದ್ದಾರೆ. ಯೋಸೇಫನ ಬಗ್ಗೆ ಉದಾಹರಣೆ ಕೊಟ್ಟಿದ್ದಾರೆ ದೇವರು, ಹೌದಾ? ದಾವೀದನ ಬಗ್ಗೆ ಉದಾಹರಣೆ ಕೊಟ್ಟರು ದೇವರು, ಡ್ಯಾನಿಯಲ್ ಬಗ್ಗೆ ಉದಾಹರಣೆ ಕೊಟ್ಟರು. ಯೋಸೇಫ ಏನ್ ಮಾಡ್ದ? ಪಾಪ ಮಾಡುವ ಬಯಕೆ ಉಳ್ಳವನಾಗಿರ್ಲಿಲ್ಲ. ಪಾಪ ಮಾಡುವ ಸನ್ನಿವೇಶ ಬಂದಾಗ ಅಲ್ಲಿಂದ ಓಡಿ ಹೋದ, ಹೌದಾ? ಡ್ಯಾನಿಯಲ್ಲನು ಪಾಪ ಮಾಡೋದಕ್ಕಿಂತ ಮುಂಚೆ ತನ್ನಂತ ನಿಶ್ಚಯಿಸಿಕೊಂಡ, ನಿರ್ಧಾರ ಮಾಡಿದ. ಇವತ್ತು ನೀನು ಡಿಸಿಷನ್ ಮಾಡ. ಯಾಕೆಂದ್ರೆ ಸೈತಾನು ನಿನ್ನನ್ನು ಬೀಳಿಸುವಂತ ಅನೇಕ ಪ್ರಯತ್ನಗಳನ್ನ ತರ್ತಾನೆ, ಅನೇಕ ಶೋಧೆಗಳನ್ನ ತಗೊಂಡ್ಬರ್ತಾನೆ, ಅನೇಕ ಅಂತ ಮಾರ್ಗಗಳನ್ನ, ಅಂತ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾನೆ. ಬಟ್ ಯು ಮೇಕ್ ಎ ಡಿಸಿಷನ್. ನೀನೊಂದು ಡಿಸಿಷನ್ ಮಾಡು, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ಪ್ರಿಯರು, ಒಂದ್ ಹೇಳ್ತೇನೆ, ನಿರ್ಮಲತ್ವನ ಕಾಪಾಡಿಕೊಡ್ರಿ. ನೀವು ನಿಜವಾಗೂ ದೇವರನ್ನು ನೋಡ್ತೀರಿ, ಯಾವಾಗ್ಲೂ ದೇವ್ರು ನಿಮ್ಮ ಒಟ್ಟಿಗೆ ಇರ್ತಾರೆ. ನನ್ನಲ್ಲಿ ನಿರ್ಮಲತ್ವ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ನೋಡ್ರಿ, ಎಲ್ಲಾನು ಮಾಡು ವೇಸ್ಟ್. ನೀನ್ ಎಷ್ಟೇ ಪ್ರೇಯರ್ ಮಾಡು, ನೀನ್ ಎಷ್ಟೇ ಉಪವಾಸ ಮಾಡು, ಎಷ್ಟೇ ನಿನ್ ದೇವರನ್ನ ಆರಾಧಿಸು, ಎಷ್ಟೇ ಜನರಿಗೆ ಪ್ರಸಂಗ ಮಾಡು, ಉಪದೇಶ ಮಾಡು, ನಿನ್ನ ಹಾರ್ಟ್ ನಿರ್ಮಲ ಇಲ್ಲ ಅಂದ್ರೆ ವಾಟ್ ಎವರ್ ಯು ಆರ್ ಡೂಯಿಂಗ್ ಇಟ್ಸ್ ವೇಸ್ಟ್. ಅದಕ್ಕಾಗಿ ನಾನು ಯಾವಾಗಲೂ ನನ್ನ ಬಗ್ಗೆ ಎಚ್ಚರಿಸ್ಕೊತಿರ್ತೇವೆ. ಯಾಕೆ ಗೊತ್ತಾ? ಬಹು ಜನರು ಉಪದೇಶಕರಾಗ್ಬೇಡ್ರಿ. ಯಾಕೆ? ಫಸ್ಟ್ ನ್ಯಾಯ ತೀರ್ಪು ಯಾರಿಗೆ? ಫಸ್ಟ್ ಯಾರಿಗೆ? ಎಸ್, ಬೋಧಕರಿಗೆ. ಯಾಕೆ? ಯುವರ್ ಹಾರ್ಟ್ ಸರಿ ಇಲ್ಲ. ನೀನ್ ಜನರಿಗೆ ಏನ್ ಹೇಳ್ತಾ ಇದ್ದಿ? ಹಾರ್ಟ್ ಸರಿ ಮಾಡ್ಕೊಡ್ರಿ, ಹಾರ್ಟ್ ಸರಿ ಮಾಡ್ಕೊಡ್ರಿ. ಹಲೋ, ಅಷ್ಟು ನೀನ್ ಸರಿ ಮಾಡ್ಕೊ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಹಾಗಾಗಿ ನಾನು ಹೇಳೋದೊಂದೇ, ಇದಕ್ಕಾಗಿ ನಾನು ಪ್ರಯಾಸ ಪಡ್ತೇನೆ. ನೀವು ಪ್ರಯಾಸ ಪಡ್ರಿ, ನಿಮ್ಮ ಹಾರ್ಟ್ ಅನ್ನ ನಿರ್ಮಲಗೊಳಿಸಿ. ಕಪಟತನ, ಪಾಪದ ಮಾಡುವಂತ ಬಯಕೆಗಳು ಇರಬಾರ್ದು. ಇನ್ನೋಸೆನ್ಸ್ ಇರ್ಬೇಕಲ್ಲ. ಏನಿರ್ಬೇಕು? ಒಂದು ಮುಗ್ಧತೆ ಇರ್ಬೇಕು. ಮಕ್ಕಳ ಹಾಗೆ ಒಂದು ಮುಗ್ಧತೆ. ಮಕ್ಕಳಿಗೆ ತಪ್ಪು ಅಂತ ಗೊತ್ತಾದ್ರೆ ಮಾಡೋದಿಲ್ಲ, ಗೊತ್ತಿಲ್ಲದಕ್ಕೂ ಮಾಡ್ತಾರೆ.
ಹಾಗಾಗಿ ನಾವು ಕೂಡ ಮಕ್ಕಳಂತೆ ಆಗಬೇಕು, ಅದು ಪ್ಯೂರಿಟಿ. ಎರಡನೇದು, ನಾವು ಪಾಪ ಮಾಡೋ ಬಯಕೆ ಉಳ್ಳವರಾಗಿರ್ಬಾರ್ದು, ಅದು ಪ್ಯೂರಿಟಿ. ಮೂರನೇದು, ಪಾಪ ಮಾಡೋದಕ್ಕಿಂತ ಮುಂಚೆ ನಿರ್ಧಾರ ಮಾಡಬೇಕು, ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲ್ಲ, ಅದು ಪ್ಯೂರಿಟಿ. ಇನ್ನೊಂದು ನಾವು ನೋಡ್ತೇವೆ, ಎಲ್ಲಿ ಪ್ಯೂರಿಟಿ ಅಷ್ಟೇ, ಅದು ದೇವರು ವಾಸಿಸುವ ಸ್ಥಳ. ಪ್ಯೂರಿಟಿ ಇಸ್ ದ ಲೊಕೇಶನ್ ಆಫ್ ಗಾಡ್. ಕೊನೆಯದಾಗಿ ನಾವು ನೋಡ್ತೇವೆ, ಪ್ಯೂರಿಟಿ ನಿನ್ನ ಹೃದಯಕ್ಕೆ ಸಂಬಂಧಪಟ್ಟಿದೆ. ಓಕೆ, ಶುದ್ಧ ಹೃದಯ, ನಿರ್ಮಲ ಹೃದಯ, ಇದನ್ನು ಕಾಪಾಡಿಕೊಳ್ಳಿ.